स्मृतिपुराणानाम् आलयं करुणालयं नमामि भगवत्पाद शङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणी। ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ ಬಹಳ ಮುಖ್ಯವಾದಂತಹ ಭಾಗವಾಗಿರತಕ್ಕಂಥ ಕರ್ಮ ಯೋಗದ ಬೇರೆ ಬೇರೆ ದೃಷ್ಟಿಕೋನದ ವಿಮರ್ಶೆಯನ್ನ ನಾವು ಚಿಂತನೆ ಮಾಡ್ತಾ ಇದ್ದೆವು. ಶ್ಲೋಕ ಸಂಖ್ಯೆ 8ರಿಂದ 19ರ ತನಕ ಅಜ್ಞಾನಿಯು ಕರ್ಮಯೋಗವನ್ನ ಮಾಡಬೇಕು ಎಂಬುದನ್ನು ಹೇಳಿದರೆ, ಶ್ಲೋಕ ಸಂಖ್ಯೆ 20ರಿಂದ 29ರ ತನಕ ಜ್ಞಾನಿಯು ಲೋಕ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಗಮನಿಸಬೇಕಾದ ಸಂಗತಿ, ಅಜ್ಞಾನಿಯು ಕರ್ಮಯೋಗವನ್ನ ಮಾಡಬೇಕು, ಜ್ಞಾನಿಯು ಲೋಕ ಸಂಗ್ರಹವನ್ನ ಮಾಡಬೇಕು ಎಂಬ ಮಾತನ್ನು ಗಮನಿಸಬೇಕು. ಜ್ಞಾನಿಯು ಕರ್ಮಯೋಗವನ್ನ ಮಾಡಬೇಕು ಅಂತ ಹೇಳಬಾರದು. ಯಾಕಂದ್ರೆ ಕರ್ಮಯೋಗ ಅನ್ನುವಂಥದ್ದು ಅಂತಃಕರಣ ಶುದ್ಧಿಗಾಗಿ ಸಾಧಕನು ಮಾಡತಕ್ಕಂಥದ್ದು. ಜ್ಞಾನಿಗೆ ಅಂತಃಕರಣ ಶುದ್ಧಿಯಾಗಿ ಜ್ಞಾನವೂ ಕೂಡ ಪ್ರಾಪ್ತಿಯಾಗಿರುವುದರಿಂದ, ಜ್ಞಾನ ಪ್ರಾಪ್ತಿಯೇ ಅದಕ್ಕೆ ಸೂಚನೆ, ಏನು ಅಂತಃಕರಣ ಶುದ್ಧಿಯಾಗಿದೆ ಅವನಿಗೆ ಅಂತ. ಹಾಗಿರುವುದರಿಂದ ಕರ್ಮ ಯೋಗ ಮಾಡುವ ಅವಶ್ಯಕತೆ ಇಲ್ಲ ಅವನಿಗೆ. ಆದ್ದರಿಂದ ಅದಕ್ಕೆ ಲೋಕ ಸಂಗ್ರಹ ಅಂತ ಹೇಳ್ತಾರೆ. ಲೋಕ ಸಂಗ್ರಹ ಅಂದ್ರೆ ಜಗತ್ತಿಗೆ ಮಾದರಿಯಾಗುವುದಕ್ಕೆ, ಮಾರ್ಗದರ್ಶನ ಮಾಡುವುದಕ್ಕೆ, ತನಗೆ ಕರ್ಮದ ಅವಶ್ಯಕತೆ ಇಲ್ಲದಿದ್ದರೂ ಕೂಡ, ತಾನು ನಿತ್ಯ ತೃಪ್ತನಾಗಿದ್ದರೂ ಕೂಡ ಜಗತ್ತಿನ ಒಂದು ಸನ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಕರ್ಮವನ್ನ ಆಚರಿಸುವಂತದಕ್ಕೆ ಹೆಸರು ಲೋಕ ಸಂಗ್ರಹ ಅಂತ. ಆದ್ದರಿಂದ ಜ್ಞಾನಿಯು ಮಾಡಬೇಕಾದ ಲೋಕ ಸಂಗ್ರಹದ ಕುರಿತಾಗಿ ಭಗವಂತ 20ರಿಂದ 29 ಶ್ಲೋಕ ತನಕ ತಿಳಿಸಿದ್ದಾನೆ. ಹಾಗೆ ಹೇಳುತ್ತಾ ಜ್ಞಾನಿ ಹೇಗೆ ಕರ್ಮ ಮಾಡ್ತಾನೆ, ಅಜ್ಞಾನಿ ಹೇಗೆ ಕರ್ಮ ಮಾಡ್ತಾನೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಅಜ್ಞಾನಿಗೆ ಕರ್ಮ ಫಲದಲ್ಲಿ ಆಸಕ್ತಿ ಇರ್ತದೆ, ಜ್ಞಾನಿಗೆ ಕರ್ಮ ಫಲದಲ್ಲಿ ಆಸಕ್ತಿ ಇರುವುದಿಲ್ಲ. ಅಥವಾ ಇನ್ನೊಂದು ದೃಷ್ಟಿಕೋನದಲ್ಲಿ ಹೇಳುವುದಾದ್ರೆ, ಅಜ್ಞಾನಿ ಸುಖಕ್ಕಾಗಿ ಕರ್ಮವನ್ನ ಮಾಡ್ತಾನೆ, ಜ್ಞಾನಿಯು ಸಂತೋಷದಿಂದ ಕರ್ಮವನ್ನು ಮಾಡ್ತಾನೆ. ಸಂತೋಷಕ್ಕಾಗಿ ಕರ್ಮ ಮಾಡೋದು ಬೇರೆ, ಸಂತೋಷದಿಂದ ಕರ್ಮ ಮಾಡೋದು ಬೇರೆ. ಅದೆರಡರ ಮಧ್ಯೆ ವ್ಯತ್ಯಾಸ ಏನು? ಕರ್ಮ ಮಾಡಿ ಫಲವನ್ನು ಅನುಭವಿಸಿದ ಮೇಲೆ ಸಂತೋಷ ಕರ್ಮಿಗೆ, ಅಂದ್ರೆ ಜ್ಞಾನಿಗೆ ಹಾಗಲ್ಲ.
ಕರ್ಮವನ್ನು ಮಾಡುವಾಗಲೇ ಆನಂದ. ಇದೊಂದು ದೃಷ್ಟಿಕೋನ. ಇನ್ನೊಂದು ಮುಖ್ಯವಾದ ದೃಷ್ಟಿಕೋನವನ್ನ ಭಗವಂತ 27 ಮತ್ತು 28ನೇ ಶ್ಲೋಕದಲ್ಲಿ ವಿವರಿಸ್ತಾನೆ. ಅಜ್ಞಾನಿಗೂ ಜ್ಞಾನಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸವನ್ನ. ಇಷ್ಟೆಲ್ಲ ಹೇಳುವುದರ ಹಿಂದೆ ಒಂದೇ ಉದ್ದೇಶ ಇದೆ ಭಗವಂತನಿಗೆ. ಏನು? ಜ್ಞಾನಿ ಆದರೂ ಕರ್ಮವನ್ನ ಮಾಡಬೇಕು, ಅಜ್ಞಾನಿಗಳನ್ನ ವಿಚಲಿತಗೊಳಿಸಬಾರದು ಎಂಬುದನ್ನ ನ ಬುದ್ಧಿಭೇದಂ ಜನಯೇತ್ ಎಂಬುದಾಗಿ ಹೇಳಿದ್ದಾನಲ್ಲ. ಅಜ್ಞಾನಿಗಳಿಗೆ ಕರ್ಮದ ಅವಶ್ಯಕತೆ ಇದೆ, ಅದರಿಂದಲೇ ಅವರು ಬೆಳಿಬೇಕಾಗಿದೆ. ಇನ್ನು ಬೆಳೆಯದೇ ಇರತಕ್ಕಂತಹ ಒಂದು ವ್ಯವಸ್ಥೆಗೆ ನಾವು ಇನ್ನೊಂದು ವ್ಯವಸ್ಥೆಯನ್ನು ತಂದು ಅಡ್ಡಿಪಡಿಸಬಾರದು ಅಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ. ಸಸಿ ಇನ್ನು ಬೆಳೆದೇ ಇದ್ದಾಗ ಅದಕ್ಕೆ ಬೇಲಿ ಹಾಕಬೇಕು, ಚೆನ್ನಾಗಿ ಬೆಳೆದು ನಿಂತ ಮೇಲೆ ಆನೆ ತಂದು ಕಟ್ಟಿದ್ರು ಆ ಮರಕ್ಕೆ ಏನು ಆಗಲ್ಲ ಅಂತ. ಹಾಗೆ ಇನ್ನೂ ಬೆಳೆಯಬೇಕಾದ ವ್ಯಕ್ತಿಗೆ ನಾವು ವೈರಾಗ್ಯದ ಮಾತುಗಳನ್ನ ಆಡಿ ಅವನ ಮನಸ್ಸನ್ನ ವಿಚಲಿತಗೊಳಿಸಿದರೆ ಅವನಿಗೆ ಅಂತಃಕರಣ ಶುದ್ಧಿಯೂ ಇಲ್ಲ, ಜ್ಞಾನ ಪ್ರಾಪ್ತಿಯೂ ಆಗದೆ ತೊಂದರೆ ಆಗ್ತದೆ. ಅದಕ್ಕೆ ಅಂಥವರಿಗಾಗಿ ಜ್ಞಾನಿಯು ಕರ್ಮವನ್ನ ಆಚರಿಸಬೇಕು ಅನ್ನೋದು ಭಗವಂತನ ಒಂದು ಸಂದೇಶವಾಗಿದೆ. ಆ ಸಂದೇಶವನ್ನ ತಿಳಿಸುವುದಕ್ಕೆ ಚರ್ಚೆ ಮಾಡುವ ಪ್ರಸಂಗದಲ್ಲಿ ಜ್ಞಾನಿ ಅಂದ್ರೆ ಯಾರು, ಅಜ್ಞಾನಿ ಅಂದ್ರೆ ಯಾರು ಎಂಬುದನ್ನು ನಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇದೊಂದು ಅದ್ಭುತವಾಗಿ ಅಧ್ಯಾಪನ ಮಾಡತಕ್ಕಂತಹ ಒಂದು ರೀತಿ. ಮನಸ್ಸಿನಲ್ಲಿ ಯಾವ ಸಂಶಯವೂ ಉಳಿಯಬಾರದು, ಆ ರೀತಿಯಲ್ಲಿ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಅದು 27 ಮತ್ತು 28ನೇ ಶ್ಲೋಕದಲ್ಲಿ ಕರ್ಮದೆಡೆಗೆ ಜ್ಞಾನಿಯ ದೃಷ್ಟಿ ಏನು, ಅಜ್ಞಾನಿಯ ದೃಷ್ಟಿ ಏನು ಎಂಬುದನ್ನ ತುಂಬಾ ಸುಂದರವಾಗಿ ತಿಳಿಸ್ತಾ ಇದ್ದಾನೆ. ಇದೊಂದು ರೀತಿ ಉಪನಿಷತ್ತುಗಳ ಸಾರ ಅಂತಾನು ಹೇಳ್ಬಹುದು. 27ನೆಯ ಶ್ಲೋಕದಲ್ಲಿ ಅಜ್ಞಾನಿಯ ದೃಷ್ಟಿ ಇದೆ, 28ರಲ್ಲಿ ಜ್ಞಾನಿಯ ದೃಷ್ಟಿ ಇದೆ. ಅದರಿಂದ ಇಡೀ ಭಗವದ್ಗೀತೆಯಲ್ಲಿಯೂ 3ನೇ ಅಧ್ಯಾಯದಲ್ಲಿಯೂ ಬಹಳ ಮುಖ್ಯವಾದ ಶ್ಲೋಕಗಳಲ್ಲಿ ಈ 2 ಶ್ಲೋಕಗಳು ಕೂಡ ಹಾಕಿದೆ. ಮೇಲ್ನೋಟಕ್ಕೆ ಸ್ವಲ್ಪ ಕಠಿಣವಾಗುತ್ತೆ, ಯಾಕಂದ್ರೆ ಇಲ್ಲಿ ಕೆಲವು ಪಾರಿಭಾಷಿಕ ಶಬ್ದಗಳನ್ನ ಬಳಸಿದ್ದಾನೆ ಭಗವಂತ. ಆ ಪಾರಿಭಾಷಿಕ ಶಬ್ದಗಳನ್ನ ಅರ್ಥೈಸಿಕೊಂಡ್ರೆ ಇದರ ತಾತ್ಪರ್ಯ ನಮಗೆ ತಿಳಿಯುತ್ತೆ. ಆರಂಭದಲ್ಲಿ ಒಂದು ಸರಳವಾದ ಸಾರಾಂಶವನ್ನ ನೋಡೋಣ, ಮತ್ತೆ ಶ್ಲೋಕಕ್ಕೆ ಹೋಗೋಣ. ಈ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ 2 ನಾನುಗಳು ಇರ್ತವೆ ಎಂಬುದನ್ನ ನಾವು ನೋಡ್ಬೇಕು. ಒಂದು ಲೋವರ್ ಐ, ಇನ್ನೊಂದು ಹೈಯರ್ ಐ. ಕನ್ನಡದಲ್ಲಿ ಒಂದು ನಾನು ಮತ್ತೊಂದು ತಾನು ಅಂತ. ಈ ನಾನು ಎನ್ನುವುದಕ್ಕೆ ಅಹಂಕಾರ ಅಂತ ಹೇಳ್ತಾರೆ, ಅಥವಾ ಜೀವಾತ್ಮ ಅಂತ ಹೇಳ್ತಾರೆ. ಈ ತಾನು ಎನ್ನುವುದಕ್ಕೆ ಹೈಯರ್ ಐಗೆ ಸಾಕ್ಷಿ, ಚೈತನ್ಯ, ಸ್ವರೂಪ, ಆತ್ಮ ಈ ಮುಂತಾದ ಶಬ್ದವನ್ನ ಬಳಸ್ತಾರೆ. ಇದೆರಡರ ಸ್ವಭಾವಗಳು ಅತ್ಯಂತ ವಿರುದ್ಧವಾಗಿದೆ. ಈ ಲೋವರ್ ಐಯಿಂದ ಹೈಯರ್ ಐಗೆ ನಮ್ಮ ಅಟೆನ್ಷನ್ ಅನ್ನ ಶಿಫ್ಟ್ ಮಾಡೋದು, ನಮ್ಮ ತಾದಾತ್ಮ್ಯವನ್ನ ಬದಲಾವಣೆ ಮಾಡಿಕೊಳ್ಳೋದೇ ಮೋಕ್ಷವಾಗಿದೆ. ಆತ್ಯಂತಿಕ ಸಾಧನೆಯ ಆತ್ಯಂತಿಕ ಗುರಿಯಾಗಿದೆ ಅದು. ಲೋವರ್ ಐಯಿಂದ ಹೈಯರ್ ಐಗೆ ನಮ್ಮನ್ನ ಶಿಫ್ಟ್ ಮಾಡಿಕೊಳ್ಳೋದು, ಅಟೆನ್ಷನ್ ಅನ್ನ ಶಿಫ್ಟ್ ಮಾಡಿಕೊಳ್ಳೋದು. ಅದಕ್ಕೆ ವೇದದಲ್ಲಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಅಸತ್ತಿಂದ ಸತ್ತಿನೆಡೆಗೆ ಹೋಗೋಣ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗೋಣ. ಅಲ್ಲಿ ಕತ್ತಲೆ ಯಾವುದು? ಲೋವರ್ ಐ. ಅಸತ್ಯ ಯಾವುದು? ಲೋವರ್ ಐ ಅಥವಾ ಅಹಂಕಾರವಾದ ನಾನು. ಬೆಳಕು ಯಾವುದು? ಆತ್ಮ, ಸಾಕ್ಷಿ, ಚೈತನ್ಯ, ಸ್ವರೂಪ ಅಂತ ನಾವೇನು ಕರೀತೇವೋ ಅದೇ ಸತ್ಸ್ವರೂಪ, ಬೆಳಕಿನ ಸ್ವರೂಪ ಮತ್ತು ಅಮೃತ ಸ್ವರೂಪ, ಆನಂದ ಸ್ವರೂಪ. ಈ ಲೋವರ್ ಐ ಯಾವುದು? ಅಸತ್ತು, ಕತ್ತಲೆ ಮತ್ತು ಮೃತ್ಯು. ಈ ಶಬ್ದದಿಂದ ಉಪನಿಷತ್ತು ಕರೆದಿದೆ. ಈಗ ಹೋಗೋಣ ಅಂದ್ರೆ ಹೇಗೆ ಹೋಗೋದು? ಈಗ ಜಾಗದಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು,
ಇಲ್ಲಿ ನಾವು ಇಲ್ಲ, ಅಲ್ಲಿ ಇಲ್ಲ, ಇಲ್ಲಿ ಇದ್ದೇವೆ, ಇಲ್ಲದ ಕಡೆಗೆ ಇರುವ ಕಡೆಯಿಂದ ಹೋಗಬಹುದು. ಸ್ಪೇಷಿಯಲ್ ಟ್ರಾನ್ಸ್ಫರ್ ಆಗ್ತದೆ. ಆದ್ರೆ ಆತ್ಮನು ಇಲ್ಲದೆ ಇರತಕ್ಕಂಥ ಜಾಗವೇ ಇಲ್ವಲ್ಲ. ಆದ್ರಿಂದ ಆತ್ಮ ನಡೆಗೆ ಹೋಗುವುದು ಎಂಬುದಕ್ಕೆ ಏನರ್ಥ? ಹೌದು, ಇದು ಹೋಗುವ ಗಮನ ಕ್ರಿಯೆ ಅಲ್ಲ, ಕ್ರಿಯೆ ಅಲ್ಲ, ಇದು ನಮ್ಮ ದೃಷ್ಟಿಕೋನವನ್ನ ಬದಲಾವಣೆ ಮಾಡಿಕೊಳ್ಳೋದು ಅಂತ ಅರ್ಥ ಅಷ್ಟೆ. ಇಷ್ಟು ದಿನಗಳ ಕಾಲ ಜೀವಾತ್ಮನಾದ ಅಹಂಕಾರವಾದ ದುಃಖಿಯಾದ ಈ ಲೋವರ್ ಐ ಏನಿದೆ, ಐ ಅಂದ್ರೆ ಇಂಗ್ಲಿಶಿನ ಐ ಕುರಿತು ಹೇಳ್ತಿದ್ದೆ ನಾನು. ಆ ಅಹಂಕಾರದ ಮೇಲೆಯೇ ನಮ್ಮ ದೃಷ್ಟಿ ಇಟ್ಟುಕೊಂಡು ವ್ಯವಹಾರ ಮಾಡ್ತಿದ್ದೆವು. ಗುರು ಉಪದೇಶವಾದ ಮೇಲೆ, ಸಮ್ಯಕ್ ಜ್ಞಾನವಾದ ಮೇಲೆ ನಮಗೆ ಗೊತ್ತಾಗುವುದು ಇದು ನಾನಲ್ಲ, ಅದು ನಾನು ಅಂತ. ಅದು ನಾನು ಅಂತ ತಿಳಿದ ಮೇಲೆ ಅದರ ಮೇಲೆಯೇ ಅವನ ದೃಷ್ಟಿ ಹೊರಳುತ್ತಾ ಇರ್ತದೆ ಯಾವಾಗಲೂ. ನಾನು ಅಂದಾಗಲ್ಲ, ಸರ್ವವ್ಯಾಪಕವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಚೈತನ್ಯವಾದ ಆತ್ಮನು, ಸಾಕ್ಷಿಯು, ಬ್ರಹ್ಮವು ನಾನಿದ್ದೇನೆ ಎಂಬಂತಹ ಒಂದು ಭಾವ, ಒಂದು ಪ್ರಜ್ಞೆ, ಒಂದು ದೃಷ್ಟಿಕೋನ ಅವನಲ್ಲಿ ಯಾವಾಗ ಮೊಳೆಯುತ್ತೋ ಅದೇ ಮೋಕ್ಷ ಅಂತ ಕರೆಯುವಂಥದ್ದು. ಅದು ದೃಢವಾಗಬೇಕು, ಜ್ಞಾನ ಅನ್ನುವಂಥದ್ದು ದೃಢವಾಗಬೇಕು. ದೃಢವಾಗಿಬಿಟ್ರೆ ಅವನ ಕರ್ಮ ಬಂಧನವೆಲ್ಲ ಕಳಚಿ ಹೋಯ್ತು ಅಂತ ಅರ್ಥ. ಆದ್ದರಿಂದ ಅಜ್ಞಾನಿಯಾದವನು ಈ ಅಹಂಕಾರವನ್ನೇ ನಾನು ಅಂತ ಹೇಳಿಕೊಂಡಿರ್ತಾನೆ. ಜ್ಞಾನಿಯಾದವನು ಅಹಂಕಾರಕ್ಕಿಂತ ಬೇರೆಯಾದ ಶುದ್ಧ ಚಿನ್ಮಾತ್ರ ಸ್ವರೂಪವಾದ ಆ ಸಾಕ್ಷಿಯನ್ನ, ಚೈತನ್ಯವನ್ನ ತಾನು ಅಂದುಕೊಳ್ತಾನೆ ಎಂಬುದನ್ನ ಹೇಳಿಕೊಟ್ಟಿದ್ದಾನೆ ಭಗವಂತ. ಇಲ್ಲಿ ಒಂದು ಪಾರಿಭಾಷಿಕ ಶಬ್ದ ಬಳಸಿದ್ದಾನೆ, ಪ್ರಕೃತೇ ಗುಣಾಹ ಅಂತ. ಈ ಅಹಂಕಾರಕ್ಕೆ ಪ್ರಕೃತಿಯ ಗುಣ ಎಂಬ ಶಬ್ದವನ್ನು ಬಳಸಿದ್ದಾನೆ ಭಗವಂತ. ಈ ಅಹಂಕಾರ ಅಂದ್ರೆ ಏನು ಅಂತ ಸ್ವಲ್ಪ ನಾವು ನೋಡೋಣ, ಆಮೇಲೆ ನಮಗೆ ಆ ಶಬ್ದದ ಅರ್ಥ ಆಗ್ತದೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ವೇದಾಂತದಲ್ಲಿ ಅಹಂಕಾರ ಎಂಬ ಶಬ್ದಕ್ಕೆ ಅರ್ಥ ಗರ್ವ, ಜಂಬ, ದಂಭ, ಪೊಗರು ಅಂತ ನಾವೇನ್ ಕರಿತೇವಲ್ಲ ಆ ಅರ್ಥದಲ್ಲಿ ಅಲ್ಲ. ಅಹಂಕಾರ ಅಂದ್ರೆ ಸಾಭಾಸ ಅಂತಃಕರಣ. ಅಂತಃಕರಣದಲ್ಲಿ ಆತ್ಮನ ಆಭಾಸ ಮೂಡಿದಾಗ ಆಭಾಸಯುಕ್ತವಾದ ಆ ಅಂತಃಕರಣದಲ್ಲಿ ಮೂಡುವಂತಹ ಒಂದು ವೃತ್ತಿಗೆ ಅಹಂಕಾರ ಅಂತ ಹೇಳ್ತಾರೆ. ಇನ್ನೂ ಸರಳವಾದ ಶಬ್ದದಲ್ಲಿ ಹೇಳುವುದಾದ್ರೆ ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಏನ್ ತಿಳಿಸ್ತಾರೆ, ಕಾರ್ಯಕರಣ ಸಂಘಾತ ಆತ್ಮ ಪ್ರತ್ಯಯ ಅಂತ ಹೇಳ್ತಾರೆ. ಕಾರ್ಯಕರಣ ಸಂಘಾತದಲ್ಲಿ ಆತ್ಮ ಪ್ರತ್ಯಯ ಅಂದ್ರೆ ನಾನು ಎನ್ನುವಂಥ ವೃತ್ತಿ, ದೇಹ, ಮನಸ್ಸು, ಬುದ್ಧಿಯಲ್ಲಿ ನಾನು ಎನ್ನುವಂತಹ ಒಂದು ವೃತ್ತಿ ಅಂದ್ರೆ ಆಲೋಚನೆ, ಅದಕ್ಕೆ ಹೆಸರು ಅಹಂಕಾರ ಅಂತ. ಇಲ್ಲಿ ಗರ್ವ ಜಂಬ ಎಂಬ ಅರ್ಥ ತಕೊಂಡಿಲ್ಲ. ಯಾಕೆಂದ್ರೆ ಗರ್ವ ಜಂಬ ಇಲ್ಲದೇ ಇರೋ ವ್ಯಕ್ತಿಗೂ ಕೂಡ ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ನಾನು ಎನ್ನುವ ಪ್ರಜ್ಞೆ ಇರಬಹುದು, ಅಜ್ಞಾನ ಇರುವ ತನಕ. ಆದ್ರಿಂದ ಅಹಂಕಾರ ಪ್ರತಿಯೊಂದು ಜೀವರಾಶಿಯಲ್ಲಿ ಇರ್ತದೆ. ಇದು ಹೇಗೆ ಉಂಟಾಗುವುದು ಅಹಂಕಾರ ಅಂದ್ರೆ, ಶುದ್ಧ ಚೈತನ್ಯ ಸ್ವರೂಪವು ಅಂತಃಕರಣದಲ್ಲಿ ತನ್ನ ಆಭಾಸವನ್ನು ಮೂಡಿಸುತ್ತೆ. ಅದು ಮೂಡಿಸೋದಲ್ಲ, ಅಂತಃಕರಣ ಶುದ್ಧವಾಗಿರೋದ್ರಿಂದ ಅಲ್ಲಿ ಮೂಡುತ್ತೆ ಆಭಾಸ. ಈ ಆಭಾಸ ಅಂತ ಹೇಳಿದ್ರೆ ಶಬ್ದಕ್ಕೆ ಏನರ್ಥ, ಅದಕ್ಕೊಂದು ದೃಷ್ಟಾಂತ ಕೊಟ್ಟರೆ ಅರ್ಥವಾಗುತ್ತೆ. ಬೆಂಕಿಯ ಒಂದು ದೊಡ್ಡ ಜ್ವಾಲೆಯ ಹತ್ರ ಒಂದು ಕಬ್ಬಿಣದ ತುಂಡನ್ನ ನಾವು ಇಟ್ಟುಬಿಟ್ರೆ, ಕಪ್ಪಾಗಿರತಕ್ಕಂತಹ ಕಬ್ಬಿಣದ ತುಂಡು ಬಿಸಿಯನ್ನು ಹೀರ್ಕೊಳ್ತಾ ಸ್ವಲ್ಪ ಹೊತ್ತಿನ ಏನಾಗುತ್ತೆ, ಅದು ಬೆಂಕಿನ ಆಕಾರವನ್ನೇ ಪಡ್ಕೊಳ್ತದೆ. ಆ ಕಬ್ಬಿಣದ ಸರಳು ಉದ್ದವಾಗಿದ್ರೆ ಉದ್ದವಾಗಿ, ಗೋಲವಾಗಿದ್ರು ಗೋಲವಾಗಿ, ಬೆಂಕಿಯ ಚೆಂಡಿನ ಹಾಗೆ ಅಥವಾ ಬೆಂಕಿಯ ದಂಡದ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅದು ಆಭಾಸಯುಕ್ತವಾದಂತಹ ಕಬ್ಬಿಣದ ಗೋಲಕ ಅಂತ. ಬಿಸಿಯ ತೋರಿಕೆ ಅದರಲ್ಲಿ ಮೂಡಿದೆ. ಈಗ ಬೆಂಕಿ ಏನು ತಗೋ ಅಂತ ಕೊಡುವ ಕ್ರಿಯೆ ಮಾಡಲಿಲ್ಲ,
ಬೆಂಕಿಯ ಸಾನ್ನಿಧ್ಯದಲ್ಲಿ ಈ ಕಬ್ಬಿಣದ ಚೆಂಡಿನಲ್ಲಿ ಅಥವಾ ಗೋಲಕದಲ್ಲಿ ಆ ಬೆಂಕಿಯ ಶಾಖ ಅನ್ನುವಂಥದ್ದು ಉಂಟಾಗಿದೆ. ಇದಕ್ಕೆ ಆಭಾಸ ಅಂತ ಹೇಳ್ತಾರೆ. ಹೀಗೆ ಇನ್ನೊಂದು ದೃಷ್ಟಾಂತ ಕೊಡೋದಾದ್ರೆ, ಚಂದ್ರ ಜಡ, ಅದು ಕಲ್ಲು ಮಣ್ಣುಗಳು ಇರತಕ್ಕಂತಹ ಒಂದು ಜಡವಾದ ವಸ್ತು. ಸೂರ್ಯ ಪ್ರಕಾಶ ಸ್ವರೂಪ. ಆ ಪ್ರಕಾಶ ಸ್ವರೂಪವಾದ ಸೂರ್ಯನ ಬೆಳಕು ಚಂದ್ರನ ಮೇಲ್ಮೈ ಮೇಲೆ ಬಿದ್ದು ಅದು ಪ್ರತಿಫಲಿಸಿ ಚಂದ್ರನೂ ಕೂಡ ಪ್ರಕಾಶಮಾನವಾಗಿ ಕಾಣಿಸ್ತಾನೆ ನಮಗೆ. ಜಡವಾದಂತಹ ಚಂದ್ರ ಪ್ರಕಾಶಮಾನವಾಗಿ ಕಾಣಿಸುವುದಕ್ಕೆ ಕಾರಣ ಸೂರ್ಯನ ಬೆಳಕಿನ ಆಭಾಸ ಅದರಲ್ಲಿ ಮೂಡಿದ್ದು. ತೋರಿಕೆ, ಆಭಾಸ ಅಂದ್ರೆ ತೋರಿಕೆ. ಸೂರ್ಯನ ಬೆಳಕು ಅದರಲ್ಲಿ ತೋರಿದ್ದರಿಂದ ಚಂದ್ರನೂ ಪ್ರಕಾಶಮಾನವಾಗಿ ಕಾಣಿಸ್ತಾನೆ. ಹೀಗೆ ಈ ದೃಷ್ಟಾಂತ ನಾವು ಮನಸ್ಸಲ್ಲಿ ಇಟ್ಟುಕೊಂಡ್ರೆ, ನಮ್ಮ ಅಂತಃಕರಣ ಅನ್ನುವಂಥದ್ದು ಜಡವಾದದ್ದು, ಚಂದ್ರ ಇದ್ದ ಹಾಗೆ. ಕಲ್ಲು ಮಣ್ಣು ಪಂಚಭೂತಗಳೇನಿದೆಯೋ ಅದರದೇ ಒಂದು ಪ್ರಾಡಕ್ಟ್ ಇದು ಅಂತಃಕರಣ. ಅದರಲ್ಲಿ ಆ ಆತ್ಮನ ಅರಿವು ಅನ್ನುವಂಥದ್ದು ಮೂಡಿದೆ. ಹೇಗೆ ಚಂದ್ರನಲ್ಲಿ ಸೂರ್ಯನ ಬೆಳಕು ಪ್ರತಿಫಲಿಸ್ತಕ್ಕಂತಹ ಒಂದು ಕ್ರಿಯೆ ನಡೀತದೋ ಹಾಗೆ ನಮ್ಮ ಅಂತಃಕರಣದಲ್ಲಿ, ಅಂತಃಕರಣ ಅಂದ್ರೆ ಮನಸ್ಸು ಬುದ್ಧಿ, ಅದಕ್ಕೆ ಸೂಕ್ಷ್ಮ ಶರೀರ ಅಂತಲೂ ಕರೀತಾರೆ. ಅದರಲ್ಲಿ ಆತ್ಮನ ಪ್ರಭೆ, ಆತ್ಮನ ಅರಿವು, ಕಾನ್ಶಿಯಸ್ನೆಸ್ ಅಂತ ನಾವೇನ್ ಕರಿತೇವೋ ಅದು ಅಲ್ಲಿ ಪ್ರಕಟಗೊಂಡಿದೆ, ತೋರ್ಕೊಂಡಿದೆ. ಅದಕ್ಕೆ ಸಾಭಾಸ ಅಂತಃಕರಣ ಅಂದ್ರೆ ಆಭಾಸ ಯುಕ್ತವಾದ ಅಂತಃಕರಣ ಅಂತ ಹೇಳ್ತಾರೆ. ಅಂತಃಕರಣದಲ್ಲೇ ಯಾಕೆ ತೋರ್ತದೆ ಅಂದ್ರೆ ಅದು ಸ್ವಚ್ಛವಾದಂಥ ವಸ್ತು. ಪ್ರಕೃತಿಯಿಂದಲೇ ಹುಟ್ಟಿದ್ದದು, ಆದರೆ ಅತ್ಯಂತ ಸ್ವಚ್ಛವಾದ ಜಾಗ ಅದು. ಅದರಿಂದ ಅದರಲ್ಲಿ ಪ್ರಭೆ ಮೂಡಿದೆ. ಟೇಬಲ್ ಮೇಲೆಯೋ, ಕಲ್ಲಿನ ಮೇಲೆಯೋ, ಮಣ್ಣಿನಲ್ಲಿಯೋ, ಕುರ್ಚಿಯಲ್ಲಿಯೋ ಆಭಾಸ ಯಾಕೆ ಮೂಡಲ್ಲ ಅಂದ್ರೆ ಅದು ಪಂಚೀಕರಣದಿಂದ ಉಂಟಾದ್ರಿಂದ ಅತ್ಯಂತ ಸ್ಥೂಲವಾದಂತಹ ವಸ್ತುವಾಗಿದೆ. ಆದ್ರಿಂದ ಅದರಲ್ಲಿ ಅರಿವಿನ ಆಭಾಸ ಅನ್ನುವಂಥದ್ದು ಮೂಡಲ್ಲ. ಅಂತಃಕರಣದಲ್ಲಿ ಮೂಡುತ್ತೆ. ಈ ಆಭಾಸಯುಕ್ತವಾದ ಅಂತಃಕರಣ ಆಭಾಸ ಮೂಡಿದ ತಕ್ಷಣ ನಾನು ಎನ್ನುವ ಪ್ರಜ್ಞೆಯಲ್ಲಿ ಹುಟ್ಟುಕೊಳ್ತದೆ. ಆ ನಾನು ಎನ್ನುವಂತಹ ಪ್ರಜ್ಞೆ ಯಾವುದನ್ನೆಲ್ಲ ಅಭಿಮಾನ ಹೊಂದಿರುತ್ತದೆ ಅಂದ್ರೆ, ನಾನು ಶರೀರ, ನಾನು ಇಂದ್ರಿಯ, ನಾನು ಮನಸ್ಸು, ಇಷ್ಟೇ ಅಲ್ಲದೇನೆ ತಾನು ಹೊಂದಿರುವ ಹಣವಾಗ್ಲಿ, ವ್ಯಕ್ತಿಗಳಾಗ್ಲಿ, ವಸ್ತುಗಳಾಗ್ಲಿ, ಅದ್ರ ಬಗ್ಗೆಯೂ ಕೂಡ ಅಭಿಮಾನ ಹೊಂದಲಿಕ್ಕೆ ಶುರು ಮಾಡ್ತದೆ ಅದಕ್ಕೆ ಇನ್ನೊಂದು ಕಾರಣ ಇದೆ, ಅದನ್ನು ಇನ್ನೊಮ್ಮೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಅಹಂಕಾರ ಅಂದ್ರೆ ಏನು ಅಂದ್ರೆ, ಅಂತಃಕರಣದಲ್ಲಿ ಆತ್ಮನ ಚೈತನ್ಯದ ಆಭಾಸ ಏನು ಮೂಡಿದೆಯೋ, ಆಭಾಸಯುಕ್ತವಾದ ಅಂತಃಕರಣವು ನಾನು ಎನ್ನುವ ಪ್ರಜ್ಞೆಯನ್ನ ತೋರಿಸಿಕೊಳ್ಳುವುದಕ್ಕೆ ಹೆಸರು ಅಹಂಕಾರ ಅಂತ. ಚಿಜ್ಜಡ ಗ್ರಂಥಿ ಅಂತ ಕೂಡ ಕರೀತಾರೆ. ಇವನಿಗೆ ಇನ್ನೊಂದು ಹೆಸರು ಜೀವಾತ್ಮ ಅಂತ, ಬೇರೆ ಇನ್ನೇನಿಲ್ಲ. ಇವನೇ ಶರೀರದಿಂದ ಶರೀರಕ್ಕೆ ಹೋಗೋದು. ಒಂದು ಶರೀರ ಸತ್ತ ಮೇಲೆ ಮತ್ತೊಂದು ಶರೀರಕ್ಕೆ ಪ್ರವೇಶ ಮಾಡೋದು ಯಾರು? ಆಭಾಸಯುಕ್ತವಾದ ಅಂತಃಕರಣ. ಬೆಳಗ್ಗಿನ ಸಂಜೆವರೆಗೂ ವ್ಯವಹಾರ ಮಾಡುವವನು ಇವನೇ. ನಾನು ನೋಡಿದೆ, ನಾನು ಕೇಳಿದೆ, ನಾನು ಹೋಗ್ಬೇಕು, ಬರಬೇಕು, ನಾನು ಹಿಂದೆ ಅದನ್ನು ಮಾಡಿದೆ, ಮುಂದೆ ಅದನ್ನು ಮಾಡಬೇಕು, ಈ ಮುಂತಾದ ಕಾರ್ಯಕಲಾಪಗಳ ಒಂದು ಸಂಘವನ್ನ ಹೊಂದಿ ಬದುಕನ್ನ ನಡೆಸ್ತಾ ಇದ್ದಾನೆ ಪುಣ್ಯಾತ್ಮ. ಆದರೆ ವಸ್ತುತಃ ಅವನಿಗೆ ಅಸ್ತಿತ್ವವೇ ಇಲ್ಲ. ವಸ್ತುತಃ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅದು ಮಿಥ್ಯ, ಅದು ತೋರಿಕೆ. ಈಗ ಕನ್ನಡಿಯ ಮುಂದೆ ನಾನು ನಿಂತುಕೊಂಡಾಗ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಅಂತ ಏನು ಮೂಡ್ತದೋ, ಆ ಪ್ರತಿಬಿಂಬ ಯಾರಿಗೆ ಸೇರಿದ್ದು? ನನಗೆ ಸೇರಿದ್ದೋ, ಕನ್ನಡಿಗೆ ಸೇರಿದ್ದೋ? ಅದು ತೋರಿಕೆ ಅಷ್ಟೇನೆ. ಎಲ್ಲಿ ತನಕ ಕನ್ನಡಿ ಇರ್ತದೋ ಅಲ್ಲಿ ತನಕ ಪ್ರತಿಬಿಂಬ ತೋರ್ತದೆ. ಕನ್ನಡಿ ಎಲ್ಲಿಗಿದ್ರೆ ಪ್ರತಿಬಿಂಬ ಇಲ್ಲ. ಹಾಗೆಯೇ ಅಂತಃಕರಣ ಜಾಗೃತವಾಗಿದ್ದಾಗ ಆಭಾಸ ತೋರುತ್ತೆ.
ಧ್ವನಿ ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಅಂತಃಕರಣ ಅಡಗುತ್ತದೆ, ಅವಾಗ ಅಲ್ಲಿ ಆಭಾಸ ತೋರಲ್ಲ. ಆದ್ರಿಂದ ಆಭಾಸವೂ ಕೂಡ ಸುಳ್ಳಾದಂತಹ ತೋರಿಕೆಯಾಗಿದೆ. ಆದ್ರೆ ಎಷ್ಟು ವಿಚಿತ್ರ ಅಂದ್ರೆ ಎಲ್ಲಿಯ ತನಕ ಅಂತಃಕರಣ ಇರುತ್ತದೋ ಅಲ್ಲಿಯ ತನಕ ಆಭಾಸ ಉಂಟಾಗೋದೆ. ಇದು ಅಹಂಕಾರ ಆಯ್ತು. ವ್ಯವಹಾರ ಮಾಡುವವನು ಕರ್ತ, ಭೋಕ್ತ, ಪ್ರಮಾತ ಎಂಬ ಹೆಸರಿಂದ ಇವನು ಕರೆಯಲ್ಪಡ್ತಾನೆ. ಇವನು ಶರೀರ ಮತ್ತು ಮನಸ್ಸಿನ ವ್ಯಾಪ್ತಿಗೆ ಅಷ್ಟಕ್ಕೆ ಸೀಮಿತವಾದವನು, ಇದಕ್ಕಿಂತ ಹೊರಗಿಲ್ಲ ಅವನ ವ್ಯಾಪ್ತಿ. ಇನ್ನೊಂದು ವಿಕಾರಿ, ಪ್ರತಿಕ್ಷಣವೂ ಬದಲಾವಣೆ ಆಗ್ತಾ ಇರ್ತಾನೆ. ನಾನು ಬಾಲಕನು, ನಾನು ಯುವಕನು, ನಾನು ವೃದ್ಧನು, ನಾನು ಏನು ಆರೋಗ್ಯವಂತನು, ನಾನು ರೋಗಿಯು, ನಾನು ಸುಂದರನು, ನಾನು ಕುರೂಪಿಯು, ನಾನು ಸುಖಿಯು, ನಾನು ದುಃಖಿಯು, ಹೀಗೆ ನೂರಾರು ವಿಕಾರಗಳನ್ನು, ಬದಲಾವಣೆಗಳನ್ನು ಹೊಂದುತ್ತಾ ಬದುಕ್ತಾ ಇದ್ದಾನೆ ಅವನು. ಆದ್ರಿಂದ ವಿಕಾರತ್ವ ಅನ್ನೋದಿದೆ ಅವನಲ್ಲಿ, ಜಡತ್ವ ಅನ್ನೋದಿದೆ, ಅನಿತ್ಯತ್ವ ಅನ್ನೋದಿದೆ, ಕರ್ತೃತ್ವ ಭೋಕ್ತೃತ್ವ ಇದೆ, ಅಲ್ಪತ್ವ ಇದೆ. ಹೀಗೆ ಈ ರೀತಿಯಾದ ದೋಷಗಳನ್ನ ಒಳಗೊಂಡವನು ಅಹಂಕಾರ ಅಥವಾ ಜೀವಾತ್ಮ. ಇದಕ್ಕೆ ಆಶ್ರಯವಾಗಿ ಅಂದ್ರೆ ಇದಕ್ಕೆ ಆಭಾಸವನ್ನು ಕೊಡ್ತಲ್ಲ, ಅರಿವನ್ನ ಪ್ರದಾನ ಮಾಡಿತಲ್ಲ, ಆಶೀರ್ವಾದ ಮಾಡಿತ್ತಲ್ಲ, ಆ ಚೈತನ್ಯ ಏನಿದೆ ಅದು ಇದಕ್ಕಿಂತಲೂ ಸೂಕ್ಷ್ಮವಾದದ್ದು. ಅದು ಎಲ್ಲೆಲ್ಲೂ ವ್ಯಾಪಿಸಿದೆ. ಆರಂಭದಲ್ಲಿ ಸಾಕ್ಷಿ ಚೈತನ್ಯ ಅಂತ ಹೇಳ್ತಾರೆ, ತದನಂತರ ಗೊತ್ತಾಗ್ತದೆ ಅದುವೇ ಬ್ರಹ್ಮ ಅಂತ, ಸರ್ವವ್ಯಾಪಕ ಆದಂತ ಗೊತ್ತಾಗ್ತದೆ. ಅಂದ್ರೆ ಈ ದೇಹ ಮನಸ್ಸಿನ ಸಾಕ್ಷಿ ಅಷ್ಟೇ ಅಲ್ಲ, ಸರ್ವವ್ಯಾಪಕವಾದದ್ದು, ಅದು ಎಲ್ಲೆಲ್ಲೂ ಇರತಕ್ಕಂಥದ್ದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನಿತ್ಯ ಸರ್ವಗತಃ ಸ್ಥಾಣು ಅಚಲೋಯಂ ಸನಾತನ ಅಂತ 2ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡುವಾಗ ಬಂದಿದೆ. ಸರ್ವಗತಃ, ಎಲ್ಲೆಲ್ಲೂ ತುಂಬಿಕೊಂಡಿರುವನು. ಆದ್ರಿಂದ ಆ ಸಾಕ್ಷಿ ಚೈತನ್ಯನು ಈ ದೇಹ ಮನಸ್ಸು ಬುದ್ಧಿಯ ವ್ಯಾಪ್ತಿಗಷ್ಟೇ ಸೀಮಿತವಾಗಿಲ್ಲ. ಈ ದೇಹ ಮನಸ್ಸು ಬುದ್ಧಿಗಳ ಅಂಗವಾಗಲಿ, ಭಾಗವಾಗಲಿ, ಕ್ರಿಯೆಯಾಗಲಿ ಅಲ್ಲ. ಸಾಕ್ಷಿ ಚೈತನ್ಯನು ಶರೀರ ಮನಸ್ಸುಗಳನ್ನ ಆಭಾಸಗೊಳಿಸಿ ಅದನ್ನು ಮೀರಿ ನಿಂತಿದ್ದಾನೆ. ಈ ಶರೀರ ಮನಸ್ಸುಗಳು ನಾಶವಾದ ಮೇಲೂ ಕೂಡ ಇರುವಂತಹ ಸತ್ಯ ಆತ್ಮನಾಗಿದ್ದಾನೆ. ಈ 4 ಸಂಗತಿಯನ್ನು ನೆನ್ಪಿಟ್ಕೋಬೇಕು. ಆತ್ಮ ಯಾರು ಅಂತ ಹೇಳುವಾಗ 4 ಸಂಗತಿ ನೆನ್ಪಿಟ್ಕೊಳ್ಬೇಕು. ಅಹಂಕಾರ ಅಂದ್ರೆ ಯಾವುದು ಅಂತ ಹೇಳುವುದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಅದೆರಡರ ಮಧ್ಯೆ ವ್ಯತ್ಯಾಸ ನಮಗೆ ಗೊತ್ತಾಗ್ತದೆ. ವೇದಾಂತ ಸರಿಯಾಗಿ ಅರ್ಥ ಆಗೋದೇ ಅವಾಗ. ಆತ್ಮನು ಶರೀರ ಮನಸ್ಸುಗಳ ಭಾಗವಾಗಲಿ, ಕ್ರಿಯೆಯಾಗಲಿ, ಅದರ ಒಂದು ಉತ್ಪತ್ತಿಯಾಗಲಿ ಅಲ್ಲ. ಆತ್ಮನು ಶರೀರ ಮನಸ್ಸುಗಳಿಗಿಂತ ಬೇರೆಯಾದ ವಸ್ತು, ಸ್ವತಂತ್ರ ವಸ್ತು, ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇದೆ ಅದಕ್ಕೆ. ಆದರೆ ಶರೀರ ಮನಸ್ಸುಗಳನ್ನ ವ್ಯಾಪಿಸಿ ಅದನ್ನು ಸಚೇತನಗೊಳಿಸಿದೆ ಅದು. ಅಂದ್ರೆ ಆಭಾಸ ಪ್ರದಾನ ಮಾಡಿರೋದ್ರಿಂದ, ಅಂತಃಕರಣಕ್ಕೆ ಆಭಾಸ ಪ್ರದಾನ ಮಾಡಿರೋದ್ರಿಂದ ಶರೀರ ಮನಸ್ಸುಗಳು ಚೇತನಯುಕ್ತವಾದಂತೆ ಕಾಣಿಸುತ್ತೆ. ಆದ್ರೆ ಅದು ಬಂದಿರೋದೆಲ್ಲಿಂದ? ಆತ್ಮನಿಂದ. ಮತ್ತೆ ಆತ್ಮನು ಶರೀರ ಮನಸ್ಸುಗಳನ್ನ ವ್ಯಾಪಿಸಿ ಅದನ್ನು ಮೀರಿ ನಿಂತಿದ್ದಾನೆ. ಇಷ್ಟಕ್ಕೆ ಸೀಮಿತವಾಗಿಲ್ಲ ಅವನು. ಅಹಂಕಾರ ಏನಾಗಿದೆ? ಶರೀರ ಮನಸ್ಸು ಬುದ್ಧಿಗಳಿಗಷ್ಟೇ ಸೀಮಿತವಾಗಿದೆ. ಅಹಂಕಾರ ಅಂತಃಕರಣದ ಒಂದು ಭಾಗವಾಗಿದೆ. ಅಹಂಕಾರ ಅನ್ನೋದು ಅಂತಃಕರಣ ಚತುಷ್ಟಯಗಳಲ್ಲಿ ಒಂದದು. ಆದ್ರೆ ಇವನು ಅಂತಃಕರಣ ಚತುಷ್ಟಯಗಳಲ್ಲಿ ಒಂದಲ್ಲ, ಅದಕ್ಕಿಂತ ಬೇರೆ. ಮತ್ತೆ ಆತ್ಮನು ಶರೀರ ಮನಸ್ಸುಗಳು ಹೋದ ಮೇಲೂ ಕೂಡ ಇರತಕ್ಕಂತಹ ವಸ್ತು ಆಗಿದೆ, ನಿತ್ಯನಾಗಿದ್ದಾನೆ. ಅದಕ್ಕೊಂದು ದೃಷ್ಟಾಂತ ಕೊಡ್ಬೇಕು ಅಂದ್ರೆ ಈ ಕೈ ದೃಷ್ಟಾಂತ. ಕೈ ನೋಡಿ ಅಂತ ಹೇಳಿದಾಗ ಇಲ್ಲಿ ಏನ್ ಕಾಣಿಸುತ್ತೆ ನಿಮ್ಗೆ ಅಂತ ಹೇಳಿದಾಗ, ನಾವು ಬೆರಳುಗಳನ್ನು, ರೇಖೆಗಳನ್ನು ಮುಂತಾದವು ಹೇಳ್ತೇವೆ. ಆದ್ರೆ ಈ ಕೈ ತೋರೋದಕ್ಕೆ ಕಾರಣವಾದ ಒಂದು ಬೆಳಕಿದೆ. ಆ ಬೆಳಕು ಇರೋದ್ರಿಂದಲೇ ಕೈ ಕಾಣಿಸ್ತಾ ಇದೆ. ಈ ಬೆಳಕು ಅನ್ನುವಂಥದ್ದು ಈ ಕೈಯ ಭಾಗವಾಗ್ಲಿ, ಅದರ ಕ್ರಿಯೆಯಾಗ್ಲಿ, ಅದರ ಒಂದು ಉತ್ಪತ್ತಿಯಾಗ್ಲಿ ಅಲ್ಲ. ಬೆಳಕು ಒಂದು ಸ್ವತಂತ್ರ ವಸ್ತು, ಕೈಯನ್ನು ವ್ಯಾಪಿಸಿ ಅದನ್ನು ಸಚೇತನಗೊಳಿಸಿದೆ. ಇನ್ನು ಬೆಳಕು ಅನ್ನುವಂಥದ್ದು ಕೈಯ ವ್ಯಾಪ್ತಿಗಷ್ಟೇ ಸೀಮಿತವಾಗಿಲ್ಲ, ಅದು ಕೈಯ ವ್ಯಾಪ್ತಿಯನ್ನು ಮೀರಿ ನಿಂತಿದೆ. ಮತ್ತು ಕೈ ಹೊರಟು ಹೋದ ಮೇಲೂ ಅಲ್ಲೂ ಬೆಳಕಿರುತ್ತೆ. ಪ್ರತಿಫಲಿಸ್ತಕ್ಕಂಥ ಮಾಧ್ಯಮ ಇಲ್ಲದೆ ಇರೋದ್ರಿಂದ ನಮ್ಗೆ ಅಲ್ಲಿ ಬೆಳಕಿಲ್ಲ ಅಂತ ಅನ್ಸುತ್ತೆ.
ಆದ್ರೆ ಮಾಧ್ಯಮ ಬಂದ ತಕ್ಷಣ ಬೆಳಕು ಪ್ರಕಟವಾಗ್ತದೆ. ಈ ಸರ್ವವ್ಯಾಪಕವಾದ ಬೆಳಕು ಹೇಗೋ ಆತ್ಮನು ಹಾಗೆ. ಅದಕ್ಕೆ ಚಿದ ಆಕಾಶ ಅಂತ ಹೇಳ್ತಾರೆ. ಎಲ್ಲೆಲ್ಲೂ ತುಂಬಿರುವ ಆಕಾಶ ಒಂದೊಮ್ಮೆ ಅರಿವಿನಿಂದ ಕೂಡಿದ್ರೆ ಹೇಗಿರ್ತದೋ ಹಾಗಿರ್ತಕ್ಕಂಥದ್ದು ಅಂತ. ಜ್ಯೋತಿ ಜ್ಯೋತಿ ಅಂತ ನಾವು ಹೇಳ್ತೇವೆ, ಅದು ಜ್ಯೋತಿ ಅಂದ್ರೆ ಈ ಭೌತಿಕ ಬೆಳಕಲ್ಲ, ಅದು ಅಭೌತಿಕವಾದ ಅರಿವು. ಅದು ಆತ್ಮನ ಅಂದ್ರೆ ಹೈಯರ್ ಐ ಅಂತ ನಾವೇನು ಹೇಳ್ತೇವೋ ಅದರ ಲಕ್ಷಣ. ಇದೆರಡರ ಲಕ್ಷಣವನ್ನ ಸರಿಯಾಗಿ ತಿಳಿದೇ ಇರುವುದರಿಂದ ನಮಗೆ ಬಂಧನ ಆಗಿದೆ. ಯಾರು ಸರಿಯಾಗಿ ಬಿಡಿಸಿಕೊಂಡು ತಿಳಿತಾರೋ ಮತ್ತು ನಾನು ಹೈಯರ್ ಐ ಎಂಬುದಾಗಿ ಕ್ಲೇಮ್ ಮಾಡಿಕೊಳ್ತಾರೋ ಅವನಿಗೆ ಮುಕ್ತ ಅಂತ ಹೆಸರು. ಲೋವರ್ ಐ ಅಲ್ಲೇ ಯಾರು ಇರ್ತಾನೋ ಅವನು ಬದ್ಧ, ಅಹಂಕಾರವನ್ನೇ ನಾನು ನಾನು ಅಂತ ಅಂದ್ಕೊಂಡಿರುವವನು. ಯಾರು ಮುಕ್ತ? ನಾನು ಹುಟ್ಟಿಲ್ಲ, ನಾನು ಸಾಯುವುದಿಲ್ಲ, ನನ್ನಲ್ಲಿ ವಿಕಾರಗಳಿಲ್ಲ, ಬದಲಾವಣೆಗಳಿಲ್ಲ, ನನ್ನಲ್ಲಿ ದುಃಖವಿಲ್ಲ, ನಾನು ಎಲ್ಲೆಲ್ಲೂ ತುಂಬಿರುವ ನಿತ್ಯ ಶುದ್ಧ ಸ್ವರೂಪ, ನಿತ್ಯ ಅರಿವಿನ ಸ್ವರೂಪ, ನಿತ್ಯ ಬಿಡುಗಡೆಯ ಸ್ವರೂಪ, ಪೂರ್ಣನಾಗಿದ್ದೇನೆ, ತೃಪ್ತನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ ಎಂಬುದಾಗಿ ಯಾವನು ಪ್ರತಿಕ್ಷಣವೂ ಭಾವಿಸಿಕೊಳ್ತಾನೋ, ಅಂದ್ರೆ ಅರ್ಥ ಮಾಡಿಕೊಂಡು, ಅದೊಂದು ಮೆಡಿಟೇಷನ್ ಭಾವನೆಯಿಂದ ನಾವು ತಂದುಕೊಳ್ಳೋದಲ್ಲ, ಸರಿಯಾಗಿ ಗುರುಶಾಸ್ತ್ರ ಉಪದೇಶದಿಂದ ಭೂತವಸ್ತು ವಿಷಯತ್ವಾತ್ ಇರುವ ಸಂಗತಿ ಅದು. ನಾವೇನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕಾಗಿಲ್ಲ. ಆ ಸಾಕ್ಷಿ ಚೈತನ್ಯ ಹಾಗೆ ಇದ್ದಾನೆ, ನಾವು ಹಾಗೆ ಇದ್ದೇವೆ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೆಷ್ಟು? ನಾನು ಹುಟ್ಟಿದ್ದೇನೆ, ನಾನು ಸಾಯ್ತೇನೆ, ನನಗೆ ಸುಖ ಇದೆ, ನನಗೆ ದುಃಖ ಇದೆ, ನನಗೆ ರೋಗ ಇದೆ, ನನಗೆ ಸಮಸ್ಯೆ ಇದೆ. ಈ ರೀತಿಯಾಗಿ ಈ ಅಹಂಕಾರದ ಸಾಂಸಾರಿಕ ತಾದಾತ್ಮ್ಯಗಳಷ್ಟೇ ನಮ್ಗೆ ಗೊತ್ತಿದೆ. ಆ ಹೈಯರ್ ಐ ನಮಗೆ ಗೊತ್ತಿಲ್ಲ. ಗುರುಶಾಸ್ತ್ರೋಪದೇಶದಿಂದ ತಿಳಿದ ಮೇಲೆ ಸಹಜವಾಗಿ ನಮ್ಮ ದೃಷ್ಟಿ ಆ ಕಡೆಗೆ ಹೊರಳುತ್ತೆ. ಆ ಹೊರಳಲಿಕ್ಕೆ ಶುರು ಮಾಡಿ ಅಲ್ಲಿಯೇ ನೆಲೆ ನಿಂತರೆ ಅವನಿಗೆ ಹೆಸರು ಜ್ಞಾನಿ. ಇದು ಯಾರಿಗೆ ಗೊತ್ತಿಲ್ವೋ ಅವನ ಹೆಸರು ಅಜ್ಞಾನಿ. ಇಷ್ಟನ್ನ ಭಗವಂತ ಹೇಳಲಿಕ್ಕೆ ಹೊರಟಿದ್ದಾನೆ. ನೋಡೋಣ ಇವಾಗ ಶ್ಲೋಕ. ಪ್ರಕೃತೆ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಈ ಅಹಂಕಾರ ವಿಮೂಢಾತ್ಮ ಅಂದ್ರೆ ಸಂಸಾರಿ ಅಂತ ಅರ್ಥ. ಅಜ್ಞಾನಿ, ಜೀವಾತ್ಮ ಪ್ರಜ್ಞೆ ಉಳ್ಳವನು, ಲೋವರ್ ಐಯಲ್ಲಿ ಐಡೆಂಟಿಫಿಕೇಶನ್ ಆಗಿರುವವನು ಎನ್ನುವುದಕ್ಕೆ ಭಗವಂತ ಬಳಸಿರುವ ಶಬ್ದ ಅಹಂಕಾರ ವಿಮೂಢಾತ್ಮ ಅಂತ. ಅಂದ್ರೆ ಅಹಂಕಾರದಲ್ಲಿ ವಿಶೇಷವಾಗಿ ಅವಿವೇಕ ಇದೆ ಅವನಿಗೆ. ಅಹಂಕಾರವೇ ನಾನು ಅಂತ ಗಟ್ಟಿ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ, ಅದಕ್ಕಿಂತ ಹೊರತಾಗಿ ಇನ್ನೊಂದು ಕಾಣ್ತಾ ಇಲ್ಲ ಅವನಿಗೆ. ಕರ್ತಾಹಂ ಇತಿ ಮನ್ಯತೆ, ನಾನೇ ಮಾಡುವವನು ಅಂತ ಭಾವಿಸಿಕೊಂಡಿದ್ದಾನೆ. ಆದ್ರೆ ಮಾಡುವವನು ಅವನಲ್ಲ. ಯಾರು ಮಾಡ್ತಾ ಇರೋದು? ಪ್ರಕೃತಿ ಅಂತ ಹೇಳಿದಾನೆ ಭಗವಂತ ಇಲ್ಲಿ. ಪ್ರಕೃತೇಹೇ ಗುಣೈಹಿ ಸರ್ವಶಃ ಕ್ರಿಯಮಾಣಾನಿ ಕರ್ಮಾಣಿ. ಪ್ರಕೃತಿಯ ಗುಣಗಳಿಂದ ಎಲ್ಲ ರೀತಿಯಿಂದಲೂ ಮಾಡಲ್ಪಡುವ ಕರ್ಮಗಳನ್ನ ತಾನು ಮಾಡುವವನು ಅಂತ ಭ್ರಮಿಸಿಕೊಂಡು ಈ ಅಜ್ಞಾನಿಯು ಜೀವನವನ್ನ ನಡೆಸ್ತಾ ಇದ್ದಾನೆ. ಇಷ್ಟ ಹೇಳಿಕ್ ಹೊರಟಿದ್ದಾನೆ. ಇಲ್ಲಿ ಪ್ರಕೃತಿ ಅನ್ನುವ ಶಬ್ದಕ್ಕೆ ಅರ್ಥ ನೋಡಿ. ಯಾವಾಗ್ಲೂ ಶಾಸ್ತ್ರಗಳನ್ನ ನಾವು ಪರಂಪರೆಯಿಂದಲೇ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಪ್ರಕೃತಿ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಈಗ ನಾವು ಹೊರಗಡೆ ನೇಚರಿಗೂ ಪ್ರಕೃತಿ ಅಂತ ಹೇಳ್ತೇವೆ, ಆ ಅರ್ಥದಲ್ಲಿ ತಕೊಂಡಿಲ್ಲ. ಇನ್ನು ಪ್ರಕೃತಿ ಅಂದ್ರೆ ಸ್ವಭಾವಕ್ಕೂ ಹೇಳ್ತೇವೆ, ಅವನ ಪ್ರಕೃತಿ ಹಾಗೆ, ನನ್ ಸ್ವಲ್ಪ ಶೀತ ಪ್ರಕೃತಿ, ಉಷ್ಣ ಪ್ರಕೃತಿ, ಸ್ವಭಾವ ಅನ್ನೋ ದೃಷ್ಟಿಯಲ್ಲೂ ಹೇಳ್ತಾರೆ. ಆ ಸ್ವಭಾವ ಎನ್ನುವ ಅರ್ಥವನ್ನು ಇಲ್ಲಿ ತಕೊಂಡಿಲ್ಲ. ಇಲ್ಲಿ ಪ್ರಕೃತಿ ಅನ್ನೋದು ಒಂದು ಪಾರಿಭಾಷಿಕ ಶಬ್ದ, ಟೆಕ್ನಿಕಲ್ ಟರ್ಮ್. ಅದಕ್ಕೆ ಶಂಕರ ಭಗವತ್ಪಾದರು ಭಾಷೆಯಲ್ಲಿ ಬರೀತಾರೆ ಪ್ರಕೃತಿ ಪ್ರಧಾನಂ. ಅದಕ್ಕೆ ಇನ್ನೊಂದು ಹೆಸರು ಪ್ರಧಾನ ಅಂತ. ಸತ್ವರಜಸ್ತಮೋ ತಮಸಾನಾಂ ಗುಣಾನಾಂ ಸಾಮ್ಯಾವಸ್ಥಾ. ಸತ್ವರಜಸ್ತಮಸ್ಸುಗಳು ಸಮಾನವಾಗಿ ಇದ್ದಂತಹ ಒಂದು ಅವಸ್ಥೆಗೆ ಹೆಸರು ಪ್ರಕೃತಿ. ಅಂದ್ರೆ ಪ್ರಳಯ ಕಾಲದಲ್ಲಿ ಅಥವಾ ಸೃಷ್ಟಿಗಿಂತ ಮುಂಚೆ ಮೂರೂ ಗುಣಗಳು ಸಮಾನವಾದ ಒಂದು ರೇಷಿಯೋದಲ್ಲಿ ಇರುವುದರಿಂದ ಆ ಸಂದರ್ಭಕ್ಕೆ ಹೆಸರು ಪ್ರಕೃತಿ ಅಂತ ಅದಕ್ಕೆ ಹೆಸರು.
ಆಮೇಲೆ ಉಂಟಾಗೋದು ವಿಕೃತಿ ಅದು. ಅದೇ ಸಾಮ್ಯಾವಸ್ಥೆಯಲ್ಲಿರೋ ಪ್ರಕೃತಿ 3 ಗುಣಗಳಿಂದ ಇಡೀ ಸೃಷ್ಟಿಯನ್ನು ಮಾಡುತ್ತೆ. ಸೃಷ್ಟಿ ಅಂದ್ರೇನು? ಅಂಡಾಂಡ ಮತ್ತು ಪಿಂಡಾಂಡ ಎರಡನ್ನು ಸೇರಿಸಿ ಸೃಷ್ಟಿ. ಪಿಂಡಾಂಡ ಅಂದ್ರೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಇದು ಪಿಂಡಾಂಡ. ಬ್ರಹ್ಮಾಂಡ ಅಂದ್ರೆ ನಮ್ಮ ಹೊರಗಡೆ ಇರತಕ್ಕಂತಹ ಸ್ಥೂಲ ಸಪ್ತ ಊರ್ಧ್ವಲೋಕ ಸಪ್ತ ಅಧೋಲೋಕ ಯುಕ್ತವಾದಂತ ಒಂದು ಬ್ರಹ್ಮಾಂಡ, ಅಂಥದ್ದು ಅನೇಕ ಬ್ರಹ್ಮಾಂಡ. ಹೀಗೆ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡೂ ಕೂಡ ವ್ಯಷ್ಟಿ ಮತ್ತು ಸಮಷ್ಟಿ ಸೃಷ್ಟಿ ಎರಡೂ ಕೂಡ ಉಂಟಾಗಿರೋದು ಪ್ರಕೃತಿಯ ಗುಣಗಳಿಂದಾಗಿ, ತ್ರಿಗುಣಗಳಿಂದಾಗಿ. ಆದ್ರಿಂದ ಇಲ್ಲಿ ಗುಣ ಅನ್ನೋ ಶಬ್ದವು ಕೂಡ ಸತ್ವ ರಜಸ್ಸು ತಮಸ್ಸು ಎಂಬುದು ಅರ್ಥ ಇಲ್ಲ. ಶಂಕರ ಭಗವತ್ಪಾದರ ಭಾಷೆಯಲ್ಲಿ ಏನ್ ಬರೀತಾರೆ? ಗುಣೈಹಿ ಅಂದ್ರೆ ವಿಕಾರೈಹಿ ಕಾರ್ಯಕರಣ ರೂಪೈಹಿ ಅಂತ. ಪ್ರಕೃತಿಯ ಗುಣಗಳಿಂದ ಎಂಬ ಶಬ್ದಕ್ಕೆ ಅರ್ಥ ಅಹಂಕಾರ, ಮನಸ್ಸು, ಇಂದ್ರಿಯ, ಶರೀರ ಎಂಬ ಅರ್ಥ ತೆಗೆದುಕೊಳ್ಬೇಕು ಇಲ್ಲಿ. ಶರೀರ, ಮನಸ್ಸು, ಬುದ್ಧಿಯ ಅಭಿಮಾನ ಹೊಂದಿದ ಅಹಂಕಾರಕ್ಕೆ ಹೆಸರು ಪ್ರಕೃತಿಯ ಗುಣ ಅಂತ ಅರ್ಥ ಇಲ್ಲಿ. ಆ ಪ್ರಕೃತಿಯ ಗುಣಗಳಿಂದ ಮಾಡಲ್ಪಟ್ಟಂತಹ ಕರ್ಮಗಳು ತಾನು ಮಾಡುವವನು ಎಂಬುದು ಭ್ರಮಿಸಿಕೊಂಡಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಕರ್ಮ ಮಾಡ್ತಿರೋದು ಪ್ರಕೃತಿಯ ಗುಣಗಳು. ದೇಹ, ಮನಸ್ಸು, ಬುದ್ಧಿ ಯುಕ್ತವಾದ ಅಹಂಕಾರ ಏನಿದೆಯೋ ಅದೇ ಕರ್ಮವನ್ನು ಮಾಡ್ತಿರೋದು. ಅಹಂಕಾರವೇ ಕರ್ಮವನ್ನು ಮಾಡ್ತಿರೋದು. ಅದನ್ನ ನಾನು ಮಾಡ್ತೇನೆ ಅಂದ್ರೆ ಏನು? ಆತ್ಮನು ಮಾಡ್ತಿದ್ದಾನೆ ಅಂತ ಭ್ರಮಿಸ್ಕೊಂಡಿದ್ದಾನೆ. ಆ ಅಹಂಕಾರ ಅನ್ನುವಂಥದ್ದು ಜಡವಾಗಿರತಕ್ಕಂಥದ್ದು, ವಿಕಾರಿ ಆಗಿರುವಂಥದ್ದು, ಅನಿತ್ಯವಾಗಿರುವಂಥದ್ದು, ದುಃಖ ರೂಪವಾಗಿರುವಂಥದ್ದು, ತನಗಿಂತ ಸರ್ವಥಾ ಬೇರೆಯಾಗಿರತಕ್ಕಂಥದ್ದು, ಕತ್ತಲೆ ಬೆಳಕುಗಳಷ್ಟು ವಿರೋಧ ಎಂಬುದಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಯುಷ್ಮದಸ್ಮತ್ ಪ್ರತ್ಯಯಗೋಚರಯೋ ವಿಷಯ ವಿಷಯಿಣೋ ತಮಃ ಪ್ರಕಾಶವದ್ವಿರುದ್ಧ ಸ್ವಭಾವಯೋ ಅಂತ ಹೇಳ್ತಾರೆ. ಒಂದು ಅಸ್ಮತ್ ಪ್ರತ್ಯಯ, ಇನ್ನೊಂದು ಯುಷ್ಮತ್ ಪ್ರತ್ಯಯ. ಯುಷ್ಮತ್ ಪ್ರತ್ಯಯ ಅಂದ್ರೆ ಅಹಂಕಾರ, ಅಸ್ಮತ್ ಪ್ರತ್ಯಯ ಅಂದ್ರೆ ಆತ್ಮ. ಅದೆರಡರ ಮಧ್ಯೆ ಕತ್ತಳೆ ಬೆಳಕುಗಳಷ್ಟು ವಿರೋಧ. ಆದರೆ ಆ ಕತ್ತಲೆಯನ್ನೇ ತಾನು ಅಂತ ತಿಳ್ಕೊಂಡಿದ್ದಾನೆ. ಪ್ರಕೃತೇ ಗುಣೈಹಿ ಸರ್ವಶಃ ಕ್ರಿಯಮಾಣಾನಿ ಕರ್ಮಾಣಿ. ಅಂದ್ರೆ ಅಹಂಕಾರಯುಕ್ತವಾದ ದೇಹ, ಮನಸ್ಸು, ಬುದ್ಧಿಯಿಂದ ಮಾಡಲ್ಪಟ್ಟಂತಹ ಕರ್ಮಗಳನ್ನ ತಾನು ಮಾಡುವವನು ಅಂತ ಭ್ರಮಿಸಿಕೊಂಡಿದ್ದಾನೆ. ಇದು ಅಜ್ಞಾನಿಯ ಲಕ್ಷಣ. ಇನ್ನು ಜ್ಞಾನಿಯ ಲಕ್ಷಣ ಹೇಗೆ? ಜ್ಞಾನಿ ಹೇಗೆ ಯೋಚನೆ ಮಾಡ್ತಾನೆ ಅಂದ್ರೆ, ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ಜ್ಞಾನಿಗೆ ಭಗವಂತ ಬಳಸಿರುವ ಶಬ್ದ ತತ್ವವಿತ್ ಅಂತ. ಈ ತತ್ವ ಎನ್ನುವ ಶಬ್ದ ನಾವು ತುಂಬಾ ಕೇಳಿದ್ದೇವೆ. ತತ್ ಇತಿ ಸರ್ವನಾಮ ಅಂತ. ತತ್ ಅಂದ್ರೆ ಸರ್ವನಾಮ ಅಂತ, ಅಂದ್ರೆ ಅದು ಅಂತ ಅರ್ಥ. ಅದು ಅದು ಅಂತ ನಾವು ಎಲ್ಲದಕ್ಕೂ ಬಳಸ್ತೇವಲ್ಲ, ಅದಕ್ಕೆ ಸರ್ವನಾಮ ಅಂತ ಹೇಳ್ತಾರೆ. ಸರ್ವಂಚ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ. ತಸ್ಯ ನಾಮ ತತಿತಿ, ಆ ಬ್ರಹ್ಮದ ಹೆಸರು, ಇನ್ನೊಂದು ಹೆಸರು ತತ್ವ ಅಂತ. ತದ್ಭಾವ ತತ್ವಂ, ಅದರ ಭಾವಕ್ಕೆ ಹೆಸರು ತತ್ವ ಅಂತ. ಅಂದ್ರೆ ಇಡೀ ಜಗತ್ತೆಲ್ಲವೂ ಈಶ್ವರ ಸ್ವರೂಪ. ಆ ಈಶ್ವರ ರೂಪವಾಗಿರುವ ಈ ಜಗತ್ತಿನ ಸ್ವರೂಪ ಯಾವುದೋ ಅದು ತತ್ವ. ಈ ಜಗತ್ತಿನ ಸ್ವರೂಪ ಯಾವುದು? ಅರಿವು, ಆತ್ಮ, ಬ್ರಹ್ಮ ಎಂಬುದ ಕರೀತಾರೆ. ಅದರಿಂದ ತತ್ವ ಅಂದ್ರೆ ಆತ್ಮ, ಅರಿವು, ಪ್ರಜ್ಞೆ ಅಂತ ಅರ್ಥ. ತತ್ವಜ್ಞಾನ ಅಂದ್ರೆ ಆತ್ಮಜ್ಞಾನ ಅಂತ ಅರ್ಥ. ತತ್ವಬೋಧ ಅಂತ ಒಂದು ಪುಸ್ತಕ ಇದೆ, ಅದಕ್ಕೆ ಇನ್ನೊಂದು ಹೆಸರು ಆತ್ಮಬೋಧ ಅಂತ. ಶಂಕರ ಭಗವತ್ಪಾದರದ ಇದೊಂದು ಆತ್ಮಬೋಧ ಅಂತ ಇದೆ. ಎರಡು ಅರ್ಥ ಒಂದೇ. ತತ್ವ ಅಂದ್ರೆ ಆತ್ಮ, ಕನ್ನಡದಲ್ಲಿ ಅದಕ್ಕೆ ತಿರುಳು, ಸಾರ, ಎಸೆನ್ಸ್ ಆಫ್ ದ ಯೂನಿವರ್ಸ್ ಯಾವುದು? ಅದು ತತ್ವ. ಅದರಿಂದ ಜ್ಞಾನಿಗೆ ಭಗವಂತ ಏನ್ ಕರೆದಿದ್ದಾನೆ? ತತ್ವವಿತು, ಆ ಜಗತ್ತಿನ ಸಾರವನ್ನು ತಿಳಿದವನು. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೋ ಹಾಗೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಅಂಥವನು
ಈ ಗುಣ ಮತ್ತು ಕರ್ಮ ವಿಭಾಗಗಳಲ್ಲಿ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಂಚತೆ. ಗುಣ ಗುಣೇಶು ಈ ಶಬ್ದಗಳನ್ನು ಗಮನಿಸಬೇಕು. ಇಲ್ಲಿ ಗುಣ ಅಂದ್ರೆ ಅಂತಃಕರಣ ಅಂತ, ಅಹಂಕಾರ ಅಂತ. ಮೊದಲನೇ ಶಬ್ದ ಗುಣ ಅಂದಾಗ ಅಹಂಕಾರ, ಎರಡನೇ ಬಾರಿ ಗುಣೇಶು ಅಂತ ಹೇಳಿದಾಗ ಕರ್ಮ ಅಂತ ಅರ್ಥ, ಅಥವಾ ಪ್ರಪಂಚ ಅಂತ ಅರ್ಥ. ನಮ್ಮ ಅಹಂಕಾರವು ವಿಷಯರೂಪಿ ಪ್ರಪಂಚದಲ್ಲಿ ವರ್ತಿಸುವಾಗ ಅವುಗಳ ವಿಭಾಗವನ್ನು ಸರಿಯಾಗಿ ತಿಳಿದುಕೊಂಡು ಗುಣ ಗುಣೇಶು ವರ್ತಂತ ಇತಿ ಮತ್ವ ಸಜ್ಜತೆ. ತ್ರಿಗುಣಾತ್ಮಿಕವಾಗಿರುವಂತಹ ಅಹಂಕಾರವು ತ್ರಿಗುಣಾತ್ಮಿಕವಾಗಿರತಕ್ಕಂತಹ ಪ್ರಪಂಚದೊಟ್ಟಿಗೆ ವ್ಯವಹರಿಸ್ತಾ ಇದೆ. ನಾನು ಅದರಲ್ಲಿ ಭಾಗವಹಿಸೋನಲ್ಲ, ನಾನು ಅದಕ್ಕಿಂತ ಅತ್ಯಂತ ಭಿನ್ನವಾದವನು ಅಂತ ಅವನು ಅಸಂಗನಾಗಿರ್ತಾನೆ. ಅಂದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ, ಜ್ಞಾನಿಯ ಜೀವನದಲ್ಲೂ ಕರ್ಮ ನಡೀತದೆ. ಜ್ಞಾನ ಆದ ತಕ್ಷಣ ಅವನು ಕೆಲಸ ಮಾಡಲ್ಲ, ವ್ಯವಹಾರ ಪ್ರಪಂಚದಲ್ಲಿ ಇರಲ್ಲ, ಹಾಗೇನಿಲ್ಲ. ಶ್ರೀಕೃಷ್ಣನೂ ಕರ್ಮ ಮಾಡಿದ್ದಾನೆ, ಶಂಕರ ಭಗವತ್ಪಾದರು, ವ್ಯಾಸರಂತವರು ಈ ಕರ್ಮ ಪ್ರಪಂಚದಲ್ಲಿಯೇ ಇದ್ದರು. ಅದ್ರ ಡಿಫರೆನ್ಸ್ ಏನು ಅಜ್ಞಾನಿಗೂ ಜ್ಞಾನಿಗೂ ಅಂದ್ರೆ, ಆ ಮಹಾತ್ಮರೆಲ್ಲ ತಮ್ಮ ಸ್ವರೂಪದ ತಾದಾತ್ಮ್ಯದಲ್ಲಿದ್ರು, ಈ ಅಹಂಕಾರದ ಅಭಿಮಾನವನ್ನ ಬಿಟ್ಟಿದ್ರು. ಅಂದ್ರೆ ಜ್ಞಾನಿಗೂ ಕೂಡ ಅಹಂಕಾರ ಇರ್ತದೆ, ನೆನ್ಪಿಟ್ಕೊಳ್ಬೇಕು. ಶರೀರವೂ ಇರುತ್ತೆ, ಮನಸ್ಸೂ ಇರುತ್ತೆ, ಬುದ್ಧಿಯೂ ಇರುತ್ತೆ, ಅಹಂಕಾರವೂ ಇರುತ್ತೆ. ಅಲ್ಲ, ನೀವು ಇದು ಹೊಸ ವಿಷಯ ಹೇಳ್ಬಿಟ್ರಲ್ಲ, ಜ್ಞಾನಿಗೆ ಅಹಂಕಾರ ಇರಲ್ಲ ಅಂತ ನಾವು ಮಾಡ್ಕೊಂಡಿದ್ದೇವೆ. ಅಹಂಕಾರ ಅಂದ್ರೆ ಇಲ್ಲಿ ವೇದಾಂತಿಕ್ ಟರ್ಮಿನಾಲಜಿ, ಆಭಾಸ, ಅಂತಃಕರಣದಲ್ಲಿ ಮೂಡಿರತಕ್ಕಂಥ ಆತ್ಮನ ಆಭಾಸ. ಆತ್ಮನ ಆಭಾಸ ಜ್ಞಾನಿಯಲ್ಲೂ ಮೂಡಿರ್ತದೆ. ಎಲ್ಲಿ ತನಕ ಅಂತಃಕರಣ ಇರ್ತದೋ ಆಭಾಸ ಮೂಡೋದೆ. ಅಜ್ಞಾನಿಗೆ ಆಭಾಸ ಅಷ್ಟೇ ಸತ್ಯ, ಜ್ಞಾನಿಗೆ ಆಭಾಸಕ್ಕಿಂತ ಬೇರೆಯಾದ ಸಾಕ್ಷಿ ಚೈತನ್ಯ ಸತ್ಯವಾಗಿರ್ತದೆ. ಅದನ್ನ ನಾನು ಅಂದುಕೊಂಡಿರ್ತಾನೆ, ಇಷ್ಟೇ ವ್ಯತ್ಯಾಸ. ಇಲ್ಲವಾದ್ರೆ ಜ್ಞಾನಿ ವ್ಯವಹಾರ ಮಾಡೋದು ಹೇಗೆ? ಅವನು ಅಧ್ಯಯನ ಮಾಡೋದು, ಅಧ್ಯಾಪನ ಮಾಡೋದು, ಜನರಿಗೆ ಮಾರ್ಗದರ್ಶನ ಮಾಡೋದು, ಇದೆಲ್ಲದಕ್ಕೂ ಕೂಡ ಮಿಥ್ಯಾ ಅಹಂಕಾರದಿಂದಲೇ ಮಾಡತಕ್ಕಂಥದ್ದು. ಜ್ಞಾನಿಗೆ ಮನಸ್ಸು ಇರ್ತದೆ. ಅಲ್ಲ, ನೋ ಮೈಂಡ್ ಅಂತ ಹೇಳ್ತಾರೆ, ಮನೋನಾಶ ಎಂಬ ಶಬ್ದ ಬಳಸಿದಾರಲ್ಲ ಕೆಲವರು. ಆದ್ರಿಂದ ಜ್ಞಾನಿಗಳಿಗೆ ಮನಸ್ಸು ಇರೋದಿಲ್ವೇ ಅಂತ ತಿಳ್ಕೊಳ್ಬಾರದು, ತುಂಬಾ ತಪ್ಪು. ಅಮಾನಿತ್ವಂ ಅದಂಭಿತ್ವಂ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ. ಜ್ಞಾನಿಯ ಮನಸ್ಸನ್ನ ಭಗವಂತ ವರ್ಣಿಸಿದಾನೆ. ಯಾರನ್ನೂ ದ್ವೇಷ ಮಾಡುವುದಿಲ್ಲ, ಅದ್ರ ಜೊತೆ ಪ್ರೀತಿಯಿಂದ ಇರ್ತಾನೆ. ಈ ರೀತಿಯಾದ ಒಂದು ಒಳ್ಳೆಯ ಮನಸ್ಸಿರುತ್ತೆ, ಶುದ್ಧವಾದ ಮನಸ್ಸಿರುತ್ತೆ, ಅಶುದ್ಧ ಮನಸ್ಸು ಇರೋದಿಲ್ಲ ಅಂತ. ಹಾಗಾದ್ರೆ ಮನೋನಾಶ ಅಂತ ಹೇಳಿದ್ ಯಾಕೆ ಅಂದ್ರೆ, ಆ ಮನಸ್ಸು ಆಸ್ ದೋ ನೋ ಮೈಂಡ್ ಅಂತ, ಅದೊಂದು ಫಿಗರೇಟಿವ್ ಎಕ್ಸ್ಪ್ರೆಷನ್, ಆಲಂಕಾರಿಕ ಭಾಷೆ ಅದು. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದು ಮಾತಿದೆಯಲ್ಲ, ಶೂ ಅನ್ನುವಂಥದ್ದು ಕಾಲಿಗೆ ಫಿಟ್ ಆದ್ರೆ ಅದು ಇದ್ದದ್ದೇ ನಮ್ಗೆ ಗೊತ್ತಾಗಲ್ಲ ಅಂತ. ನಾವು ಹಾಕೊಳ್ಳೋ ಬಟ್ಟೆಯೋ ಯಾವುದೋ ಒಂದು ವಸ್ತು ಸರಿಯಾಗಿ ನಮ್ಮ ಶರೀರಕ್ಕೆ ಅದು ಹೊಂದಿಕೆ ಆದ್ರೆ ಅದು ಇರೋದೇ ಗೊತ್ತಾಗಲ್ಲ ನಮ್ಗೆ. ಹಾಗೆ ನಮ್ಮ ಶರೀರದಲ್ಲಿ ಕೂಡ ಈಗ ಬೆರಳು ಇದೆ ಅಂತ ನಮ್ ಗಮನಕ್ಕೆ ಬರ್ತಾ ಇದೆಯಾ? ಆ ಬೆರಳು ಇರೋದೇ ನಮ್ಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಅದು ಸರಿಯಾಗಿದೆ. ಒಂದೊಮ್ಮೆ ಬೆರಳಲ್ಲಿ ಏನಾದ್ರೂ ನೋವು ಬರ್ತಾ ಇದ್ದಿದ್ರೆ ಈಗ ಪದೇ ಪದೇ ಮನಸ್ಸು ಆ ಬೆರಳು ಕಡೆಗೆ ಹೊರಳ್ತಾ ಇತ್ತು. ಆದ್ರಿಂದ ಶರೀರ ಆರೋಗ್ಯಯುತವಾಗಿದೆ ಅನ್ನೋದಕ್ಕೆ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ಶರೀರ ಇದೆ ಅಂತಾನೆ ನಮ್ಗೆ ಅನ್ಸೋಲ್ಲ ಅಂತ. ಅದು ಇದೆ 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 ಅಂತ ಅನಿಸ್ತಾ ಇದೆ ಅಂದ್ರೆ ಅದು ಸಮಸ್ಯೆ ಆಗಿದೆ ಅಂತ ಅರ್ಥ. ಹಾಗೆ ಮನಸ್ಸು ಆರೋಗ್ಯವಾಗಿದೆ ಎಂಬುದಕ್ಕೆ ಅರ್ಥ ಏನು? ಸ್ವಸ್ಥವಾಗಿದೆ ಮನಸ್ಸು ಅಂದ್ರೆ ಮನಸ್ಸು ಇದ್ದದ್ದೇ ಗೊತ್ತಾಗಲ್ಲ, ಆಸ್ ದೋ ನೋ ಮೈಂಡ್ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಬೇಕಾಗ್ತದೆ ನಾವು. ಆದ್ರಿಂದ ಜ್ಞಾನಿಯಾದವನು ಖಂಡಿತವಾಗಿಯೂ ಮನಸ್ಸನ್ನು ಹೊಂದಿರ್ತಾನೆ, ತುಂಬಾ ಶುದ್ಧವಾದಂತಹ ಎಲ್ಲ ಭಾವಗಳು ಅವನಲ್ಲಿ ಇರುತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ಅಹಂಕಾರವೂ ಇರ್ತದೆ, ಆದ್ರೆ ವ್ಯತ್ಯಾಸ ಇಷ್ಟೇ, ಮಿಥ್ಯಾ ಅಹಂಕಾರ ಅಂತ ಹೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ದಗ್ಧ ಬೀಜದ ಹಾಗೆ. ಒಂದು ಬೀಜ ಅನ್ನುವಂಥದ್ದು ಹಾಗೆ ಇಟ್ರೆ ಮೊಳಕೆ ಹೊಡೆಯೋದಕ್ಕೆ ಶಕ್ತಿ ಇದೆ ಅದಕ್ಕೆ. ಅದನ್ನ ಹುರಿದು ಬಿಟ್ರೆ ಅದಕ್ಕೆ ಮೊಳಕೆ ಹೊಡೆಯೋ ಶಕ್ತಿ ಕಳ್ಕೊಳ್ತದೆ. ನೋಡ್ಲಿಕ್ಕೆ ಬೀಜದ ಹಾಗೆ ಕಾಣಿಸುತ್ತೆ, ಆದರೆ ಅದು ಜರ್ಮಿನೇಷನ್ ಆಗಲ್ಲ, ಮೊಳಕೆ ಹೊಡೆಯಲ್ಲ. ಅದಕ್ಕೆ ದಗ್ಧ ಬೀಜ ಅಂತ ಹೇಳ್ತಾರೆ, ಹುರಿದ ಬೀಜ ಅಂತ.
ತೋರಿಕೆಗೆ ಮಾತ್ರ ಬೀಜ, ತಿನ್ಲಿಕ್ಕೂ ಬರ್ತದೆ, ರುಚಿಕರವಾಗಿರ್ತದೆ, ಆದ್ರೆ ಮೊಳಕೆ ಒಂದು ಒಡೆಯಲ್ಲ, ಬೇರೆ ಎಲ್ಲ ಮಾಡುತ್ತದೆ. ಆಕಾರವೂ ಇರ್ತದೆ, ರುಚಿನೂ ಇರ್ತದೆ, ಬಣ್ಣವೂ ಇರ್ತದೆ, ಆದ್ರೆ ಮೊಳಕೆ ಒಡೆಯಲ್ಲ. ಹಾಗೆಯೇ ಡಿ.ವಿ.ಜಿ ಒಂದು ದೃಷ್ಟಾಂತ ಕೊಡ್ತಾರೆ. ಸುಟ್ಟ ಹಗ್ಗವನ್ನ ರೂಪ ಮಾತ್ರದಿ ಹಗ್ಗ ಕಟ್ಲಿಕ್ಕಾಗಲ್ಲ ಅದರಿಂದ ಅಂತ. ಒಂದು ಹಗ್ಗ ಸುಟ್ಟು ಬಿಟ್ರೆ ಹಗ್ಗದ ಆಕಾರದ ಬೂದಿ ಇದು ಇರುತ್ತಲ್ಲ, ಅದನ್ನ ಕಟ್ಲಿಕ್ಕಾಗಲ್ಲ, ನೋಡ್ಲಿಕ್ಕೆ ಮಾತ್ರ ಹಗ್ಗದ ಕಾಣಿಸುತ್ತೆ ಅಂತ. ಹೀಗೆ ಜ್ಞಾನಿಯ ಅಹಂಕಾರ ಅನ್ನುವಂಥದ್ದು ಬಂಧನಕಾರಕ ಅಲ್ಲ, ಅದು ಮತ್ತೆ ಮೊಳಕೆ ಒಡೆಯುವುದಿಲ್ಲ, ಪುನರ್ಜನ್ಮ ಉಂಟು ಮಾಡಲ್ಲ, ಆದ್ರೆ ವ್ಯವಹಾರಕ್ಕೆ ಸಂಪೂರ್ಣವಾಗಿ ಬಳಕೆಯಾಗ್ತದೆ. ಆದ್ರಿಂದ ಮಿಥ್ಯಾಭೂತವಾದ ಅಹಂಕಾರದಿಂದಲೇ ವ್ಯವಹಾರ ಮಾಡ್ತಾ ಇದ್ದರೂ ಕೂಡ ಬುದ್ಧಿಯಲ್ಲಿ ಸ್ಪಷ್ಟವಾದ ಅರಿವು ಇದೆ ಅವನಿಗೆ, ನಾನು ಇದಕ್ಕಿಂತ ಸರ್ವಥಾ ಭಿನ್ನವಾದಂತಹ ಶುದ್ಧ ಚಿನ್ಮಾತ್ರ ಸ್ವರೂಪನಿದ್ದೇನೆ ಅಂತ ಹೇಳ್ಕೊಂಡು. ಈ ರೀತಿಯಾದಂತಹ ಜ್ಞಾನವನ್ನ ಹೊಂದಿದವನು ತತ್ವವಿತು. ಅವನು ಕರ್ಮಗಳು ನಡೀತಾ ಇರುವುದನ್ನ ಸಾಕ್ಷಿಯಾಗಿ ನೋಡ್ತಾನೆ, ಕರ್ಮವನ್ನ ಮಾಡ್ತಾನೆ ಮಿಥ್ಯಾಭೂತವಾದ ಅಹಂಕಾರದಿಂದ. ಆದ್ರೆ ಅವನು ಮಾಡ್ತಾನೆ ಅಂತ ಹೇಳುವುದು ಅಲಂಕಾರಿಕ ಭಾಷೆ ಅಷ್ಟೇ. ಯಾಕಂದ್ರೆ ಅವನಿಗೆ ನಾನು ಎನ್ನುವ ಪ್ರಜ್ಞೆ ಆತ್ಮನಲ್ಲಿ ಇರುವುದರಿಂದ ಅಲ್ಲಿ ಸರಿಯಾಗಿ ಹೇಳೋದಾದ್ರೆ ಪ್ರಕೃತಿ ಮಾಡಿಸತ್ತೆ ಅವನಿಂದ ಅಂತ ಹೇಳಬೇಕಾಗ್ತದೆ. ಸಮಷ್ಟಿ ಪ್ರಾಣನಾಗಿರುವ ಹಿರಣ್ಯ ಗರ್ಭನು ಆ ಆತ್ಮಜ್ಞಾನಿಯದ ಶರೀರದ ಮೂಲಕ ಕರ್ಮವನ್ನ ಮಾಡಿಸ್ತಾನೆ ಅಂತ ಹೇಳಬೇಕಾಗ್ತದೆ. ಆದರೆ ಅವನು ಮಾಡ್ತಾನೆ ಅಂತ ಹೇಳಿದ್ರೂ ಕೂಡ ಅವನು ನಾನು ಮಾಡುವವನಲ್ಲ, ನಾನು ಅನುಭವಿಸುವವನೂ ಅಲ್ಲ, ಕರ್ಮ ನಡೀತಾ ಇದೆ ನನ್ನ ಈ ಶರೀರ ಮನಸ್ಸು ಬುದ್ಧಿಗಳಿಂದ ಅಂತ ಹೇಳ್ತಾನೆ. ಗುಣ ಗುಣೇಶು ವರ್ತಂತೆ ಇತಿ ಮತ್ವ ನ ಸಂಚತೆ. ಅಹಂಕಾರವು ಇಂದ್ರಿಯ ಮನಸ್ಸಿನ ಸಹಾಯದಿಂದ ವಿಷಯ ಪ್ರಪಂಚದಲ್ಲಿ ವರ್ತಿಸ್ತಾ ಇದೆ. ವಿಕಾರಿಯಾದ, ಜಡವಾದ, ಅನಿತ್ಯವಾದ ಆ ಅಹಂಕಾರ ಸಹಿತವಾದ ಈ ಮಿಥ್ಯಾ ಪ್ರಪಂಚವು ನಾನು ಅಲ್ಲ, ಅದಕ್ಕಿಂತ ಸರ್ವತಾ ಭಿನ್ನವಾದವನು ಎಂಬ ಅರಿವು ಜ್ಞಾನಿಗಿರ್ತದೆ. ಇಷ್ಟನ್ನ ಭಗವಂತ 2 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಈ ಚಿಂತನೆಗೆನ್ನ ಉಪಸಂಹಾರ ಮಾಡ್ತಾ ಇದ್ದಾನೆ. ಯಾವುದು ಜ್ಞಾನಿಯು ಕರ್ಮ ಮಾಡಬೇಕು ಯಾಕೆ ಅಂತ. ಜ್ಞಾನಿಯ ದೃಷ್ಟಿಕೋನವನ್ನು ವಿವರಿಸಿದ ಮೇಲೆ ವಿಷಯವನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಪ್ರಕೃತೇರ್ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಪ್ರಕೃತಿಯ ಗುಣಗಳಲ್ಲಿ ಸಮೂಢರಾದವರು ಗುಣಕರ್ಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ತಾರೆ. ಪುನಃ ನೆನಪಿಸ್ತೇನೆ, ಪ್ರಕೃತಿಯ ಗುಣ ಅಂದ್ರೆ ಅಹಂಕಾರ, ಮನಸ್ಸು, ದೇಹ. ಇದನ್ನ ಪ್ರಕೃತಿಯ ಗುಣ ಅಂತ ಒಂದು ಪ್ರೆಸೆಂಟ್ ಕಾಂಟೆಕ್ಸ್ಟ್ ಅಲ್ಲಿ ಬಳಸಿದ್ದಾರೆ. ಪ್ರಕೃತಿಯ ಗುಣಗಳಲ್ಲಿ ಸಮೂಢನಾದವನು ಅಂದ್ರೆ ದೇಹ ಮನಸ್ಸು ಬುದ್ಧಿಯುಕ್ತವಾದ ಅಹಂಕಾರವನ್ನೇ ನಾನು ಅಂದುಕೊಳ್ಳುವವನು ಅಂದ್ರೆ ಅಜ್ಞಾನಿ. ಅವನು ಗುಣಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ. ಸಜ್ಜಂತೆ ಅಂದ್ರೆ ತೊಡಗಿಸ್ಕೊಳ್ಳೋದು, ತಾದಾತ್ಮ್ಯವನ್ನು ಹೊಂದೋದು, ಆಸಕ್ತಿಯನ್ನು ಹೊಂದೋದು ಅಂತ ಅರ್ಥ. ಗುಣಕರ್ಮ ಅಂದ್ರೆ ಯಾವುದು? ವಿಷಯ ಪ್ರಪಂಚ ಮತ್ತು ಅದರ ಭೋಗ. ಕರ್ಮ ಮತ್ತು ಭೋಗ ಯುಕ್ತವಾದಂತಹ ವಿಷಯ ಪ್ರಪಂಚ ಏನಿದೆ ಗುಣಕರ್ಮ. ನಾನು ಈ ಕರ್ಮವನ್ನ ಮಾಡ್ತೇನೆ, ಈ ಫಲವನ್ನು ಅನುಭವಿಸ್ತೇನೆ ಎಂಬುದಾಗಿ ತನ್ನ ಜೀವನದಲ್ಲಿ ತಿಳಿದುಕೊಂಡಿರ್ತಾನೆ. ಅವನು ಅವಿವೇಕಿ, ಅಜ್ಞಾನಿ. ಅಂಥವರನ್ನ ಅಕೃತ್ಸ್ನ ವಿಧ ಅಂತ ಕರೆದಿದ್ದಾನೆ ಕೃಷ್ಣ. ಅಕೃತ್ಸ್ನ ವಿಧ ಮಂದಾನ್ ಕೃತ್ಸ್ನವಿತ್ ನ ವಿಚಾಲಯೇತ್. ಈ ಕೃತ್ಸ್ನ ಅನ್ನೋ ಶಬ್ದಕ್ಕೆ ಅರ್ಥ ಸಂಪೂರ್ಣ ಅಂತ, ಪೂರ್ಣ. ಅಕೃತ್ಸ್ನ ಅಂದ್ರೆ ಅಲ್ಪ ಅಂತ, ಪೂರ್ಣವಲ್ಲ ಅಂತ. ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ನಾನೆಂಬ ಪ್ರಜ್ಞೆ ಇರುವ ಮೂಢರು ಯಾರಿದ್ದಾರಲ್ಲ, ಭಗವಂತ ಸಮ್ಮೂಢ ಅಂದ್ರೆ ಸಮ್ಯಕ್ ಮೂಢ, ಮಹಾ ಅವಿವೇಕಿ ಅಂತ ಕರೆದಿದ್ದಾರೆ. ಅಂತಹ ಅಜ್ಞಾನಿಗಳಾದ ಸಂಸಾರಿಗಳನ್ನ, ಪುನಃ ಇಲ್ಲಿ ಸಂಸಾರಿ ಅನ್ನೋ ಶಬ್ದ ಕನ್ನಡದ ಅರ್ಥ ಮಾಡಬಾರದು. ಕನ್ನಡದ ಸಂಸಾರಿ ಅಂದ್ರೆ ಗೃಹಸ್ಥರು ಅಂತ ಅರ್ಥ ಆಗತ್ತೆ, ಹಾಗಲ್ಲ. ಇಲ್ಲಿ ಸಂಸಾರಿಗಳಂದ್ರೆ ಅಜ್ಞಾನಿ ಜೀವಗಳು ಅಂತ ಅರ್ಥ. ಅಂತಹ ಅಜ್ಞಾನಿ ಜೀವಗಳು ಅಕೃತ್ಸ್ನ ವಿಧ ಅಂತ ಹೇಳಿದ್ದಾರೆ. ಅಂದ್ರೆ ಅಲ್ಪಜ್ಞರು.
ಅವರಿಗೆ ಪೂರ್ಣ ಜ್ಞಾನ ಇಲ್ಲ. ಡಿ ವಿಜಿ ಹೇಳುವ ಹಾಗೆ, ವ್ಯರ್ಥವಿ ಜೀವನದ ಬಡಿದಾಟವೆನ್ನದಿರು, ಅರ್ಥ ಬಹುದದು ನಿನಗೆ ಪೂರ್ಣ ದರ್ಶನದಿಂ. ಪೂರ್ಣ ದರ್ಶನ ಅಂದ್ರೆ ಬ್ರಹ್ಮದರ್ಶನ, ಆತ್ಮದರ್ಶನ, ಪರಮಾತ್ಮ ದರ್ಶನ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಜಗತ್ನಲ್ಲಿ ಪೂರ್ಣ ಆಗಿರುವುದು ಅದು ಒಂದೇ ಪರಮಾತ್ಮ ವಸ್ತು ಮಾತ್ರ. ಇವರು ಅದನ್ನು ತಿಳ್ಕೊಳ್ಳದೆ ಇರೋದ್ರಿಂದ, ಹೈಯರ್ ಐ ಅನ್ನ ತಿಳ್ಕೊಳ್ಳದೆ ಇರೋದ್ರಿಂದ ಅಕೃಷ್ಣ ವಿಧ, ಅಲ್ಪಜ್ಞರು ಮತ್ತು ಮಂದರು, ಅವಿವೇಕಿಗಳು, ಅಂಥವರನ್ನ ಕೃಷ್ಣವಿತ್ ಅಂದ್ರೆ ಪೂರ್ಣ ಜ್ಞಾನ ಉಳ್ಳವರು, ಬ್ರಹ್ಮಜ್ಞಾನಿಗಳು, ಆತ್ಮಜ್ಞಾನಿಗಳು, ಸ್ವರೂಪ ಜ್ಞಾನವನ್ನು ಹೊಂದಿದಂತಹವರಿಗೆ ಅವರು ಇವರನ್ನ ಅಲುಗಾಡಿಸಬಾರದು, ವಿಚಲಿತಗೊಳಿಸಬಾರದು ಅಂತ ಹೇಳ್ತಾನೆ. ಸರಳವಾದ ಭಾಷೆಯಲ್ಲಿ ಹೇಳುವುದಾದ್ರೆ, ಆತ್ಮಜ್ಞಾನಿಗಳಾದವರು ಅಜ್ಞಾನಿಗಳ ಒಂದು ಕರ್ಮದ ನಿಷ್ಠೆ, ಕರ್ಮದ ಆಸಕ್ತಿಯನ್ನ ಪೋಷಿಸಬೇಕೇ ಹೊರತು ಅವರನ್ನ ಅದರಿಂದ ಬಿಡಿಸಬಾರ್ದು. ಒಟ್ಟಿನಲ್ಲಿ ಕರ್ಮ ಮಾಡುವ ಹಾಗೆ ಪ್ರೇರಣೆ ಕೊಡಬೇಕು, ಕರ್ಮದಿಂದ ಬಿಡಿಸಬಾರ್ದು ಅಂತ. ನೋಡಿ, ಭಗವಂತ ಕರ್ಮದ ಬಗ್ಗೆ ಎಷ್ಟು ಒಂದು ಕಾಳಜಿಯಿಂದ ಮಾತಾಡ್ತಿದ್ದಾನೆ ಅಂತ. ಕರ್ಮ ಬಿಡುವುದು ಸರ್ವಥಾ ತಪ್ಪು ಅಂತ ಅವನ ಅಭಿಪ್ರಾಯ. ನಿಜವಾಗಿ ಹೌದು. ಒಂದೊಮ್ಮೆ ಒಬ್ಬ ವ್ಯಕ್ತಿ ಅಧ್ಯಾತ್ಮ ಸಾಧನೆಯ ಪಥದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವನಿಗೆ ಜ್ಞಾನ ಆಗಿದೆಯೋ ಆಗಿಲ್ವೋ, ಆ ನಿತ್ಯ ಕರ್ಮಾನುಷ್ಠಾನ ಅನ್ನುವಂಥದ್ದು ಏನು ಮಾಡ್ಲಿಕ್ಕಿದೆ ಅದನ್ನು ಬಿಡ್ಕೂಡುದು ಅಂತ. ನಿತ್ಯ ಬೆಳಿಗ್ಗೆ ಏಳುವಂಥದ್ದು, ಜಪ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಸ್ವಾಧ್ಯಾಯ ಮಾಡುವಂಥದ್ದು. ಒಂದೊಂದ್ಸಲ ನಮಗೆ ಭ್ರಮೆ ಹತ್ತಲಿಕ್ಕೆ ಶುರುವಾಗ್ತದೆ. ಏನು, ನಾನು ಕೃಷ್ಣವಿತ್ ಆಗ್ಬಿಟ್ಟಿದ್ದೇನೆ ಅಂತ, ಬ್ರಹ್ಮಜ್ಞಾನಿ ಆಗ್ಬಿಟ್ಟಿದ್ದೇನೆ, ಎಲ್ಲ ಅರ್ಥವಾಗ್ಬಿಟ್ಟಿದ್ದೇನೆ ನನಗೆ ಅಂತ ಭ್ರಮೆ ಅಂತ. ಅವಾಗ ಏನಾಗುತ್ತೆ, ಆ ಮನಸ್ಸು ಇನ್ನೂ ಅಶುದ್ಧವಾಗಿದ್ರೆ, ವಾಸನಾ ಯುಕ್ತವಾಗಿದ್ರೆ ಅವನನ್ನು ಇನ್ನೂ ಅಧಃಪತನಕ್ಕೆ ತಳ್ಳುತ್ತದೆ. ರಕ್ಷಣೆಯ ಯಾವ ವ್ಯವಸ್ಥೆಯೂ ಅವನಿಗಿರೋಲ್ಲ. ಅದ್ರ ಬದಲಾಗಿ ತಾನು ವೈದಿಕ ಕರ್ಮ ಅಂದ್ರೆ ಶಾಸ್ತ್ರೋಕ್ತ ಕರ್ಮವನ್ನ ಮತ್ತು ಲೌಕಿಕ ಕರ್ಮವನ್ನ ಎರಡನ್ನೂ ಮಾಡ್ತಾ ಈ ಅಧ್ಯಾತ್ಮ ಚಿಂತನೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದು ಶ್ರೇಯಸ್ಕರ. ಒಂದೊಮ್ಮೆ ಈ ಅಧ್ಯಾತ್ಮ ಚಿಂತನೆ ಅವನಿಗೆ ತಲೆಗೆ ಹತ್ತದೇ ಇದ್ರು ಅಥವಾ ಇನ್ನೂ ದೂರ ಉಳಿದ್ರೂ ಕೂಡ ಅವನ ಗುರಿ ಈ ಕರ್ಮ ಅವನನ್ನ ಕಾಪಾಡ್ತದೆ. ಜಪ, ಪೂಜೆ, ಧ್ಯಾನ, ಪಾರಾಯಣ, ಸತ್ಸಂಗ ಅನ್ನುವಂಥದ್ದು ಏನು ಮಾಡ್ಕೊಂಡು ಹೋಗ್ತಿದ್ದಾನೋ ಅವನ ಅಂತಃಕರಣ ಶುಚಿಯಾಗಿರುತ್ತೆ, ಅವನ್ನ ಕೆಳಗಡೆಗೆ ಬೀಳ್ಲಿಕ್ಕೆ ಬಿಡೋಲ್ಲ. ಆದ್ರಿಂದ ತನ್ನ ಸಾಧನೆಯನ್ನ ಎಂದು ಬಿಡಕೂಡ್ದು. ಇನ್ನು ಅಜ್ಞಾನಿಗಳ ವಿಷಯ ಹೇಳೋದಾದ್ರೆ, ಅವರಿಗೆ ವೈರಾಗ್ಯದ ಮಾತುಗಳನ್ನ ಹೇಳ್ಕೊಡುದು. ಹೀಗೆ ಧರ್ಮ ಮಾರ್ಗದಲ್ಲಿ ನಡೆಯಿರಿ, ಜೀವನ ಮೌಲ್ಯವನ್ನು ಬಿಡಬೇಡಿ, ಮತ್ತೆ ತಮ್ಮ ನಿತ್ಯ ಕರ್ಮಗಳನ್ನ ಆಚರಣೆ ಮಾಡಿ, ಸಂಧ್ಯಾವಂದನೆ ಮಾಡಿ, ಪೂಜೆ ಮಾಡಿ, ಜಪ ಮಾಡಿ, ಈಶ್ವರಾರಾಧನೆ ಮಾಡಿ, ಭಗವಂತನಲ್ಲಿ ಭಕ್ತಿ ಬೆಳೆಸ್ಕೊಳ್ರಿ, ಯಥಾಶಕ್ತಿ ನಿಸ್ವಾರ್ಥ ಮಾಡ್ರಿ, ನಿಮ್ಮ ಹತ್ರ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ನಿಸ್ವಾರ್ಥ ಸೇವೆ ಮಾಡಿ, ಇನ್ನೊಬ್ಬರಿಗೆ ಸಹಾಯ ಮಾಡಿ, ಈ ರೀತಿಯಾಗಿ ಹೇಳಬೇಕೆ ಹೊರತು ಜಗತ್ತು ಮಿಥ್ಯ, ಬ್ರಹ್ಮ ಒಂದೇ ಸತ್ಯ, ಜೀವೋ ಬ್ರಹ್ಮೈವನಾಪರಹ, ಜೀವವೇ ಬ್ರಹ್ಮ, ಅದಕ್ಕಿಂತ ಬೇರೆ ಇಲ್ಲ ಅಂದ್ರೆ ನಾವು ಪೂಜೆ ಯಾಕೆ ಮಾಡ್ಬೇಕು ಅಂತ ಕೇಳ್ತಾನೆ. ನಾನೇ ಬ್ರಹ್ಮ ಅಲ್ಲ, ಯಾಕೆ ಪೂಜೆ ಮಾಡ್ಬೇಕು? ಈ ನಾನೇ ಬ್ರಹ್ಮ ಅನ್ನೋ ವಿಷಯ ಅದು ತುಂಬಾ ಸೂಕ್ಷ್ಮವಾದದ್ದು, ತುಂಬಾ ಎತ್ತರದ ಸ್ಥಿತಿಯಲ್ಲಿ ಅದು ಅರ್ಥವಾಗಬೇಕಾದದ್ದು. ಆರಂಭದಲ್ಲಿ ಅದನ್ನು ಉಪದೇಶ ಕೊಟ್ಟು ಬಿಟ್ರೆ ಕರ್ಮವನ್ನು ಬಿಟ್ಟು ಅತ್ತ ಮೋಕ್ಷ ಮಾರ್ಗದಲ್ಲೂ ಇಲ್ಲದೆ ವಂಚಿತನಾಗ್ತಾನೆಂಬ ಕಳಕಳಿಯಿಂದ ಭಗವಂತ ಸವಿಸ್ತಾರವಾಗಿ ಈ ವಿಷಯವನ್ನ ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾನೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ 30ರಿಂದ 35 ತನಕ 6 ಶ್ಲೋಕಗಳಲ್ಲಿ ಈ ಕರ್ಮಯೋಗದ ಸಾರಾಂಶವನ್ನ ಹೇಳ್ತಾನೆ. ಶ್ಲೋಕ ಸಂಖ್ಯೆ 30. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಈ ಶ್ಲೋಕದಲ್ಲಿ 5 ಸೂತ್ರಗಳನ್ನ ಕೊಟ್ಟಿದ್ದಾನೆ. ಕರ್ಮಯೋಗ ಅಂದ್ರೆ ಏನು ಅಂತ ತಿಳ್ಕೊಳ್ಳುವವರಿಗೆ ಈ 5 ಅಂಶಗಳನ್ನ 5 ಪಾಯಿಂಟ್ ಪ್ರಾಜೆಕ್ಟ್ಸ್ ಇದು. ಈ 5 ಅಂಶಗಳನ್ನ ಪಾಲಿಸಿದ್ರೆ ಕರ್ಮಯೋಗ ಪಾಲಿಸಿದ ಹಾಗೆ ಆಗತ್ತೆ. ಮೊದಲನೇದು ಯಾವುದು? ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡೋದು, ಇಡೋದು, ಅರ್ಪಣ ಮಾಡೋದು ಎಂಬ ಅರ್ಥ.
ಎರಡನೇದು ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಬುದ್ಧಿಯುಕ್ತನಾಗಿ. ಮೂರನೇದು ನಿರಾಶೀಹಿ, ಆಶೆಯನ್ನ ಬಿಡೋದು. ನಾಲ್ಕನೇದು ನಿರ್ಮಮಃ, ಮಮಕಾರವನ್ನು ಬಿಡೋದು. ಐದನೇದು ವಿಗತ ಜ್ವರ, ಜ್ವರ ಬಿಡೋದು ಅಂತ. ಅದರ ಅರ್ಥ ಏನಂತ ನೋಡೋಣ. ಈ 5 ಸಂಗತಿಗಳನ್ನು ಹೇಳಿದ್ದಾನೆ. ಆ ರೀತಿಯಾಗಿ ಯುದ್ಧಸ್ವ, ನೀನು ಯುದ್ಧ ಮಾಡು, ಈ 5 ಸಂಗತಿಗಳನ್ನ ಮನಸ್ಸಲ್ಲಿಟ್ಟುಕೊಂಡು ಕರ್ಮ ಮಾಡು ಅಂತ ಹೇಳ್ತಾನೆ. ಇದು ಕರ್ಮಯೋಗವಾಗುತ್ತೆ ಹೀಗೆ ಮಾಡಿದ್ರೆ. ಮೊದಲನೇದು ಯಾವ್ದಪ್ಪ ಅಂದ್ರೆ ಅಧ್ಯಾತ್ಮ ಚೇತಸ್. ನಾವು ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಣ ಶ್ಲೋಕದ ಈ ಆರ್ಡರ್ನ. ಅಧ್ಯಾತ್ಮ ಚೇತಸ್, ಶಂಕರ ಭಗವತ್ಪಾದರು ಅದಕ್ಕೆ ವಿವೇಕ ಬುದ್ಧಿ ಅಂತ ಬರೀತಾರೆ. ಕರ್ಮಯೋಗಿಯಾದವನು ವಿವೇಕ ಬುದ್ಧಿ ಯುಕ್ತನಾಗಬೇಕು. ವಿವೇಕ ಬುದ್ಧಿ ಅಂದ್ರೇನು? ಯಾವುದು ನನ್ನ ಜೀವನದ ಪ್ರಥಮ ಆದ್ಯತೆ, ಮುಖ್ಯ ಆದ್ಯತೆ, ಗೌಣ ಆದ್ಯತೆ ಯಾವುದು, ಮುಖ್ಯ ಆದ್ಯತೆ ಯಾವುದು, ಇದೆರಡರ ಮಧ್ಯೆ ಒಂದು ಸರಿಯಾದ ತಿಳುವಳಿಕೆ ಬೇಕು. ಅದಕ್ಕೆ ವಿವೇಕ ಅಂತ ಹೇಳ್ತಾರೆ. ಪ್ರಯಾರಿಟಿ, ಪ್ರೈಮರಿ ಪ್ರಯಾರಿಟಿ, ಅಲ್ಟಿಮೇಟ್ ಪ್ರಯಾರಿಟಿ. ಪ್ರಯಾರಿಟಿ ಅಂದ್ರೆ ಮುಖ್ಯವಾದಂತಹ ಒಂದು ಆದ್ಯತೆ ಅಂತ ಅರ್ಥ. ಆ ಮುಖ್ಯ ಆದ್ಯತೆ ಯಾವುದು ಜೀವನದಲ್ಲಿ, ಅದು ಸ್ಪಷ್ಟವಾಗಬೇಕು. ಅದಕ್ಕೆ ಭಗವಂತ ಬಳಸಿದ ಯಾವುದು? ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಬಳಸಿದಾನೆ. ಇಲ್ಲಿ ಅಧ್ಯಾತ್ಮ ಚೇತಸ್, ಚೇತಸ್ ಅಂದ್ರೆ ಬುದ್ಧಿ ಅಂತ. ಅಧ್ಯಾತ್ಮ ಬುದ್ಧಿ, ಆಧ್ಯಾತ್ಮ ಅಲ್ಲ. ಎಷ್ಟೋ ಜನ ಆಧ್ಯಾತ್ಮ ಆಧ್ಯಾತ್ಮ ಅಂತ ಬಳಸ್ತಾರೆ. ಅಧ್ಯಾತ್ಮ ಅದು ಆಧ್ಯಾತ್ಮಿಕ ಭಾವಪ್ರತ್ಯಯವನ್ನು ಹಾಕಿದಾಗ ಆಧ್ಯಾತ್ಮಿಕ ಆಗ್ತದೆ ಹೊರತು ಆಧ್ಯಾತ್ಮ ಅಂತ ಹೇಳ್ಬಾರ್ದು. ಅಧ್ಯಾತ್ಮ, ಅಧಿ ಅಂದ್ರೆ ಸಂಬಂಧಿಸಿದ್ದು, ಅಧಿಕೃತ, ಅದಕ್ಕೆ ಸಂಬಂಧಿಸಿದ್ದು ಅಂತ. ಆತ್ಮಾನಂ ಅಧಿಕೃತ್ಯ ಅಧ್ಯಾತ್ಮಂ, ಆತ್ಮನಿಗೆ ಸಂಬಂಧಿಸಿದ್ದು ಅಧ್ಯಾತ್ಮ. ಆತ್ಮ ಅಂದ್ರೆ ನಾನು ಅಂತ. ನಾನುವಿಗೆ ಸಂಬಂಧಿಸಿದ್ಯಾವುದು ಅದು ಅಧ್ಯಾತ್ಮ. ಅದು ದೇಹವೂ ಅಧ್ಯಾತ್ಮವೇ, ಮನಸ್ಸು, ಬುದ್ಧಿ, ಅಹಂಕಾರ, ಕೊನೆಗೆ ಪ್ರತ್ಯೇಗಾತ್ಮ, ನಮ್ಮ ಒಳಗಡೆ ಇರತಕ್ಕಂತಹ ಆ ಅಂತರಾತ್ಮ, ಪ್ರತ್ಯೇಗಾತ್ಮ ಯಾವನಿದ್ದಾನೋ ಅವನು ಕೂಡ ಅಧ್ಯಾತ್ಮ ಅಂತ ಕರೆಯಲ್ಪಡ್ತಾನೆ. ಇಲ್ಲಿ ಅಧ್ಯಾತ್ಮ ಚೇತಸ್ಸಲ್ಲಿ ಪ್ರತ್ಯೇಗಾತ್ಮನನ್ನೇ ಅಲ್ಲಿ ಅಧ್ಯಾತ್ಮ ಅಂತ ಕರಿತಿರ್ತು. ಅಂದ್ರೆ ನಮ್ಮೆಲ್ಲರ ಸಾಕ್ಷಿ ಚೈತನ್ಯ ಆತ್ಮ ಅಂತ ಕರಿತೇವಲ್ಲ, ಅವನನ್ನು ಜೀವನದ ಗುರಿಯಾಗಿಟ್ಟುಕೊಳ್ಬೇಕು. ಆತ್ಮನೇ ಬದುಕಿನ ಗುರಿಯಾಗಬೇಕು. ಇನ್ನೊಂದು ಶಬ್ದದಲ್ಲಿ ಮೋಕ್ಷವೇ ಬದುಕಿನ ಗುರಿಯಾಗಬೇಕು. ಅದು ಅಧ್ಯಾತ್ಮ ಚೇತಸ್. ಉಳಿದದ್ದೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಬೇಕು. ಅಂದ್ರೆ ನಮ್ದು ಹೇಗಿದೆ ಇವಾಗ ಅಂದ್ರೆ, ಉಳಿದದ್ದೆಲ್ಲ ಜೀವನದಲ್ಲ ಪ್ರಥಮ ಆದ್ಯತೆ, ಅದಕ್ಕೆ ಅಧ್ಯಾತ್ಮ ಪೂರಕ. ಅದಕ್ಕೆ ದೇವಸ್ಥಾನದಲ್ಲಿ ಹೋಗಿ ನಾವೇನ್ ಹೇಳ್ತೇವೆ? ಹೇ ದೇವ್ರೆ, ನನಗೆ ಆರೋಗ್ಯ ಕೊಡು, ನಿನಗೆ ಪೂಜೆ ಮಾಡಿಸ್ತೇನೆ, ನನಗದನ್ನು ಮಾಡು, ಪೂಜೆ ಮಾಡಿಸ್ತೇನೆ, ಹೀಗ್ ಮಾಡು, ನಿನಗೆ ಆರಾಧನೆ ಮಾಡಿಸ್ ಅಂದ್ರೆ ದೇವರು ಇರುವುದು ಇದನ್ನೆಲ್ಲ ಕಾಪಾಡ್ಲಿಕ್ಕೆ ಅಂತ. ದೇವರೇ ಪ್ರಥಮ ಆದ್ಯತೆ ಇದ್ದವನು ಹೆಂಗೆ ಹೇಳ್ತಾನೆ? ಇದೆಲ್ಲ ಇರೋದು ನಿನ್ನ ಸೇವೆಗಾಗಿ ಸ್ವಾಮಿ. ಆರೋಗ್ಯ ಇರುವಂಥದ್ದು, ಮನಸ್ಸು, ಪರಿಸ್ಥಿತಿ ಎಲ್ಲವೂ ಭಗವಂತ ನಿನ್ನ ಸೇವೆಗಾಗಿ, ನಿನ್ನ ಪಡೆಯುವಂಥದ್ದೇ ನನ್ನ ಜೀವನದ ಧ್ಯೇಯ ಅಂತ. ಇದು ಭಕ್ತನ ಲಕ್ಷಣ. ಅದೇ ಹೇಳ್ತಾರಲ್ಲ, ದೇವರ ಹತ್ರ ಹೋಗಿ ನನಗೆ ಇಷ್ಟು ಕಷ್ಟಗಳಿದೆ ಅಂತ ಹೇಳುವವನು ಶ್ರೇಷ್ಠ ಭಕ್ತನಲ್ಲ. ಕಷ್ಟಗಳ ಮುಂದೆ ಹೋಗಿ ಹೇಳಬೇಕು, ನಾನು ನಿಮಗೆ ಹೆದರಲ್ಲ, ನನ್ನ ಜೊತೆಗೆ ದೇವರು ಇದ್ದಾನೆ ಅಂತ. ಇಲ್ಲಿ ದೇವರು ಅಥವಾ ಆತ್ಮ ಎರಡು ಒಂದೇ. ಅದು ಆತ್ಮನೇ ಜೀವನದ ಗುರಿ ಆಗಬೇಕು, ಮೋಕ್ಷವೇ ಬದುಕಿನ ಪ್ರಥಮ ಆದ್ಯತೆಯಾಗಬೇಕು. ಅದೇ ವೈದಿಕ ಹಿಂದೂ ಸನಾತನ ಧರ್ಮದ ಜೀವನ ಶೈಲಿ. ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ, ಸ್ಪಿರಿಚುವಾಲಿಟಿ ಈಸ್ ಅ ವೇ ಆಫ್ ಲೈಫ್ ಅಂತ. ಅದು ನಮ್ಮ ಬದುಕಿನಗಿಂತ ಬೇರೆಯಾದ ವಸ್ತು ಅಲ್ಲ. ವೈದಿಕ ಸನಾತನ ಸಂಸ್ಕೃತಿ ಅಂದ್ರೆ ಏನು? ಸ್ಪಿರಿಚುವಾಲಿಟಿ ಶುಡ್ ಬಿ ಅವರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಬದುಕಿನ ಪ್ರತಿಯೊಂದು ಅಂಗದಲ್ಲಿಯೂ ಸಾಧನೆ, ಮೋಕ್ಷಕ್ಕೋಸ್ಕರ ಸಾಧನೆ ಅನ್ನೋದು ಮಿಳಿತವಾಗಿರ್ಬೇಕು. ಅದೇ ವೈದಿಕ ಸನಾತನ ಸಂಸ್ಕೃತಿ. ಅದು ಬೇರೆ ಅಂತ ತಿಳ್ಕೊಂಡಿದ್ರೆ ಅವನಿಗೆ ನಮ್ಮ ಸಂಸ್ಕೃತಿ ಪರಿಚಯ ಇಲ್ಲ ಅಂತ ಅರ್ಥ. ಸಾಧನೆಗೆ ಇನ್ನೆಲ್ಲೋ ಹೋಗ್ಬೇಕು ಅನ್ನುವುದು ವೈದಿಕ ಸಂಸ್ಕೃತಿ ಅಲ್ಲ.
ಅದು ಇದೆ ನಿವೃತ್ತಿ ಮಾರ್ಗದಲ್ಲಿ, ಅದು ಕೆಲವರಿಗೆ ಮಾತ್ರ. ಪ್ರವೃತ್ತಿ ಮಾರ್ಗದಲ್ಲಿ ಇದ್ದುಕೊಂಡು ಮೋಕ್ಷ ಸಾಧನೆಯನ್ನ ಮಾಡುತ್ತಾ ಬದುಕಲಿಕ್ಕೆ ಸಾಧ್ಯ ಇದೆ ಎಂಬುದೇ ನಮ್ಮ ಸಂಸ್ಕೃತಿ. ಹಾಗೆ ಬದುಕನ್ನು ನಡೆಸಬೇಕು, ಮೋಕ್ಷವೇ ಜೀವನದ ಗುರಿಯಾಗಬೇಕು ಅನ್ನೋದು ಕರ್ಮಯೋಗಿಗೆ ಭಗವಂತ ಕೊಟ್ಟ ಮೊದಲ ಸಂದೇಶ. ಇನ್ನು ಎರಡನೆಯದು, ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ, ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಸನ್ಯಾಸ ಮಾಡಬೇಕು ಅಂತ ಹೇಳ್ತಾನೆ. ಸನ್ಯಾಸ ಅಂದ್ರೆ ಅರ್ಪಣೆ ಅಂತ ಅರ್ಥ, ಈಶ್ವರ ಅರ್ಪಣೆ. ಈಶ್ವರ ಅರ್ಪಣೆಯನ್ನ ಅವನು ಈ ಶಬ್ದದಲ್ಲಿ ಬಳಸ್ತಾನೆ. ಮೈ ಅಂದ್ರೆ ತನ್ನಲ್ಲಿ, ನನ್ನಲ್ಲಿ ಎನ್ನುವ ಶಬ್ದಕ್ಕೆ ಏನರ್ಥ? ಶಂಕರ ಭಗವತ್ಪಾದರು ಮೈ ಎನ್ನುವುದಕ್ಕೆ ವಾಸುದೇವೇ, ಪರಮೇಶ್ವರೇ, ಸರ್ವಜ್ಞೆ, ಸರ್ವಾತ್ಮನಿ ಅಂತ. ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತನ್ನ ಕಾಪಾಡ್ತಾ ಇರತಕ್ಕಂತ ಆ ಪರಮೇಶ್ವರ ಏನಿದ್ದಾನೋ ಅವನಿಗೆ ಇನ್ನೊಂದು ಶಬ್ದ ವಾಸುದೇವ. ಅವನೇ ನಮ್ಮೆಲ್ಲರ ಸಾಕ್ಷಿ, ಅಂತರ ಪ್ರತ್ಯೇಗಾತ್ಮನಾಗಿದ್ದಾನೆ. ಆದ್ರೆ ಈ ಕರ್ಮ ಯೋಗದ ಸಂದರ್ಭದಲ್ಲಿ ಇಡೀ ಸೃಷ್ಟಿ ರೂಪದ ಪರಮೇಶ್ವರ, ಸೃಷ್ಟಿಯ ಒಳಹೊರಗೆಲ್ಲ ವ್ಯಾಪಿಸಿ ಅದನ್ನ ತುಂಬಿ ಅದರಲ್ಲಿ ಅಭಿವ್ಯಕ್ತವಾಗಿರುವ ಈಶ್ವರನಲ್ಲಿ ಭಕ್ತಿ ಇಡುವಂಥದ್ದು, ಅವನಿಗೆ ಸಮರ್ಪಣೆ ಮಾಡುವಂಥದ್ದು. ಅವನು ಎಲ್ಲಿ ಇಲ್ಲ? ಎಲ್ಲ ಕಡೆ ಇದ್ದಾನೆ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋತವಾರಾಧನಂ. ಏನೇನು ಕರ್ಮ ಮಾಡ್ತೇವೋ ಅದೆಲ್ಲವೂ ಈಶ್ವರನ ಪೂಜೆಯಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಾಸ್ಯ. ಸನ್ಯಾಸ ಅನ್ನೋ ಶಬ್ದಕ್ಕೆ ಸನ್ಯಾಸ ಅಂತಲ್ಲ, ಅರ್ಪಣೆ, ಅವನಿಗೆ ಸಮರ್ಪಣೆ, ಅವನನ್ನು ಉದ್ದೇಶಿಸಿ ಮಾಡುವುದು ಅಂತ. ಹೀಗೆ ಭೃತ್ಯವತು ಒಬ್ಬ ಸೇವಕನು ಯಜಮಾನನಿಗಾಗಿಯೇ ಎಲ್ಲವನ್ನು ಮಾಡ್ತಾನೋ, ತಂದೇನೇನು ಇಲ್ಲ ಇಲ್ಲಿ, ಎಲ್ಲ ಯಜಮಾನಂದು ಅಂತ ಭಾವಿಸಿಕೊಂಡು ಮಾಡ್ತಾನೋ, ಹಾಗೆ ನಾನು ಮಾಡತಕ್ಕಂಥ ಎಲ್ಲ ಕರ್ಮವು ಈಶ್ವರ ಆರಾಧನೆ ಆಗಬೇಕು ಅಂತ ಹೇಳ್ತಾನೆ. ಇದು ಯಾವಾಗ ಸಾಧ್ಯ? ಅಧ್ಯಾತ್ಮ ಚೇತಸ್ ಇರ್ಬೇಕು. ಮೋಕ್ಷವೇ ಜೀವನದ ಗುರಿಯಾಗಿದ್ರೆ ಮಾತ್ರ ಎಲ್ಲ ಕರ್ಮವು ಅವನ ಪ್ರಾಪ್ತಿಗಾಗಿ ಮಾಡ್ಲಿಕ್ಕೆ ಸಾಧ್ಯ. ವರ್ಕ್ ಶುಡ್ ಬಿ ವರ್ಷಿಪ್. ಆದ್ರೆ ಒಮ್ಮೊಮ್ಮೆ ನಮ್ಮ ಜೀವನದಲ್ಲಿ ವರ್ಷಿಪ್ ಆಲ್ಸೋ ಬಿಕಮ್ಸ್ ಎ ವರ್ಕ್. ಪೂಜೆಯೂ ಒಂದು ಯಾಂತ್ರಿಕ ಕೆಲಸ ಆಗ್ಲಿ ಬಿಡುತ್ತೆ, ಹಾಗಾಗ್ಬಾರ್ದು. ಎಲ್ಲ ಕರ್ಮವೂ ದೇವ್ರ ಪೂಜೆ ಆಗ್ಬೇಕು. ಈ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಬರೆದಿದೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಅದಕ್ಕೊಬ್ರು ಹೇಳ್ತಿದ್ರು, ಹಾಗೆ ಯಾಕೆ ಬರೀತಾರೆ ಅಂದ್ರೆ, ದೇವರೇ ಬಂದ್ ಮಾಡ್ಲಿ, ನಾವ್ ಯಾರು ಮಾಡ್ಲಿಕ್ಕೆ ಆಗಲ್ಲ ಅಂತ ಬರೆಯೋದು ಅಂತ. ಹಾಗಾಗ್ಬಾರ್ದು. ಸರ್ಕಾರಿ ಕೆಲಸ ದೇವರ ಕೆಲಸ ಅಷ್ಟೇ ಅಲ್ಲ, ಎಲ್ಲ ಕೆಲಸವೂ ದೇವರ ಕೆಲಸ. ಕಾಯಕವೇ ಕೈಲಾಸ ಅಂತ ಹಿರಿಯರು ಹೇಗೆ ಹೇಳಿದ್ರು, ಆ ಪ್ರಕಾರವಾಗಿ ಎಲ್ಲ ಕರ್ಮಗಳನ್ನು ಭಗವದ್ ಆರಾಧನಾ ಬುದ್ಧಿಯಿಂದ ಮಾಡಿ ಮೋಕ್ಷವನ್ನೇ ಜೀವನದಲ್ಲಿ ಪ್ರಥಮ ಆದ್ಯತೆಯಾಗಿಟ್ಟುಕೊಂಡು ನಿರಾಶೀ ನಿರ್ಮಮೋ ಭೂತ್ವ, ಆಸೆ ಮತ್ತು ಮಮಕಾರವನ್ನು ಬಿಟ್ಟು ವಿಗತಜ್ವರನಾಗಿ, ಅಂದ್ರೆ ಸಮತ್ವ ಬುದ್ಧಿಯಿಂದ ಅಂತ ಅರ್ಥ. ನೀನು ಯುದ್ಧವನ್ನು ಮಾಡು, ಕರ್ಮವನ್ನು ಮಾಡು ಎಂಬುದಾಗಿ ಹೇಳ್ತಾನೆ. ಮುಂದಿನ ಆ 3 ಶಬ್ದಗಳನ್ನ, ನಿರಾಶೀಹಿ, ನಿರ್ಮಮಃ, ವಿಗತಜ್ವರ, ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.